Hello dear students, welcome to AKS Academy YouTube channel. Myself Devi Charan, CSAT faculty at AKS Academy Bengaluru. Now in this particular video I'll be dealing with the data interpretation. In that data interpretation I'll be dealing with pie chart related questions. Pie chart means it's based on, you might be knowing, pie chart means it's based on circular arrangement, circular way of representation of data. Circular way of representation of data. There are various ways of representing data. I said in the first video. In the first video I said paragraph, table, line graph, pie chart, bar graph, such that. So in this particular video I'll be dealing with pie chart related questions. In the first video I've dealt with very basics. What are the basics you need to have to solve data interpretation question, ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಕ್ವಶನ್ಸ್ ಅನ್ನ ಹೇಗೆ ಅಪ್ರೋಚ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೇನೆ. ಈಗ ಫಸ್ಟ್ ಇನ್ನೆರಡು ವಿಡಿಯೋದಲ್ಲಿ ಲೈನ್ ಗ್ರಾಫ್ ಮತ್ತೆ ಟೇಬಲ್ಸ್ ಅನ್ನ ಮಾಡಿದ್ದೀನಿ. ಆ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಈ ವಿಡಿಯೋ ನೋಡೋ ಬನ್ನಿ. ನಾವು ಈಗ ಪೈ ಚಾರ್ಟ್ ಅನ್ನ ಹೋಗೋಣ. ಸೊ ವಿಡಿಯೋನ ಪಾಸ್ ಮಾಡಿಬಿಟ್ಟು ಕ್ವಶನ್ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ವಿಡಿಯೋ ಪಾಸ್ ಮಾಡಿಬಿಟ್ಟು ಕ್ವಶನ್ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ಈಗ ಫಸ್ಟ್ ಬೇಸಿಕ್ಸ್ ಏನಂದ್ರೆ ಲೈನ್ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ನೀವು ಯಾವತ್ತು ಫಸ್ಟ್ ಏನ್ ಕೊಟ್ಟಿದ್ದಾರೆ ಅದನ್ನ ನೋಡ್ಬೇಕು, ಕ್ವಶನ್ ಮತ್ತೆ ಓದ್ಬೇಕು. ಫಸ್ಟ್ ನೀವು ಇನ್ಫಾರ್ಮೇಶನ್ ನೋಡ್ಬೇಕು, ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೆಕೆಂಡ್ ನೀವು ಫಿಗರ್ ನೋಡ್ಬೇಕು, ಯಾವ ಫಿಗರ್ ಇದೆ ಅಂದ್ರೆ ಬಿ ಇಟ್ ಇಸ್ ಅ ಲೈನ್, ಬಿ ಇಟ್ ಇಸ್ ಅ ಗ್ರಾಫ್, ಬಿ ಇಟ್ ಇಸ್ ಅ ಟೇಬಲ್, ಬಿ ಇಟ್ ಇಸ್ ಅ ಪೈ ಚಾರ್ಟ್, ಅದನ್ನ ಅನಲೈಸ್ ಮಾಡಬೇಕು. ಥರ್ಡ್ ನೀವು ಕ್ವಶನ್ ಅನ್ನ ಓದಬೇಕು. ದಿಸ್ ಇಸ್ ದ ಬೇಸಿಕ್ ಯು ನೀಡ್ ಟು ಫಾಲೋ. ಸೊ ಫಸ್ಟ್ ನಾನು ಇನ್ಫಾರ್ಮೇಶನ್ ಅನ್ನ ನೋಡ್ತೀನಿ, ಇದ್ರಲ್ಲಿ ನನ್ಗೆ ಏನ್ ಕೊಟ್ಟಿದ್ದಾರೆ ಅಂತ. ಸೊ ಇನ್ ದ ಫಾಲೋವಿಂಗ್ ಪೈ ಗ್ರಾಫ್ ನೀವು ನೋಡ್ಬೋದು. ಪೈ ಗ್ರಾಫ್ ಅಂದ್ರೆ ನಿಮಗೆ ಸರ್ಕಲ್ ಕಾಣ್ತಾ ಇದೆ. ಪರ್ಸೆಂಟೇಜ್ ಪಾಪ್ಯುಲೇಷನ್ ಆಫ್ 7 ವಿಲೇಜಸ್ ಇನ್ ದ ಇಯರ್ 1995 ಈಸ್ ಗಿವನ್. ಯಾವ ವರ್ಷದ್ದು? 1995ರಲ್ಲಿ ಪರ್ಸೆಂಟೇಜ್, ಶೇಕಡಾವಾರು ಪಾಪ್ಯುಲೇಷನ್ ಅಂದ್ರೆ ಜನಸಂಖ್ಯೆ ಆಫ್ 7 ವಿಲೇಜಸ್ ಇನ್ ದ ಇಯರ್ 1995 ಈಸ್ ಗಿವನ್. 7 ವಿಲೇಜಸ್ ಬೇಕಿದ್ರೆ ನೋಡೋಣ. ZRTVXY. This is the 7 villages. These are the 7 villages. ಇದು ವಿಲೇಜ್ ಗಳ ಹೆಸರು, ಆಲ್ಫಾಬೆಟ್ ಗಳ ಮೂಲಕ ವಿಲೇಜ್ ಗಳ ಹೆಸರು ಕೊಟ್ಟಿದ್ದಾರೆ. ಈ ವಿಲೇಜ್ ಗಳ ಪಾಪ್ಯುಲೇಷನ್ ಅನ್ನ 1995 ಅಲ್ಲಿ ಎಷ್ಟಿತ್ತು ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಇವಾಗ ನೀವು ನೋಡಿ, ಈ ಗ್ರಾಫ್ ಅನ್ನ ಪರ್ಸೆಂಟೇಜ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರು. ಜಸ್ಟ್ ಫಾರ್ ಕ್ಯೂರಿಯಸ್ ಪರ್ಪಸ್ ಇಲ್ಲಿ ನೋಡಿ, ಇವುಗಳನ್ನೆಲ್ಲ ಪರ್ಸೆಂಟೇಜ್ ಗಳನ್ನ ಆಡ್ ಮಾಡಿ. 11%, 16%, 11%, 21%, 10%, 16%, 15%. ಟೋಟಲ್ ಆಡ್ ಮಾಡಿದ್ರೆ ನಿಮ್ಗೆ 100% ಬರುತ್ತೆ. 100 ಆನ್ಸರ್ ಬರುತ್ತೆ. ಅಂದ್ರೆ ಔಟ್ ಆಫ್ 100% ಅಂದ್ರೆ ಏನಾಗದ್ರಿ ಇಲ್ಲಿ? 100% ಅಂದ್ರೆ ಪಾಪ್ಯುಲೇಷನ್ ಆಫ್ all 7 villages in 1995 ವರ್ಷ 1995. ಅದರಲ್ಲಿ Z ಗೆ 11% ಇದೆ, R ಗೆ 16%, S ಗೆ 11%, T ಗೆ 21%, 10%, 16%, 15%. ಈಗ ಔಟ್ ಆಫ್ ದೀಸ್ 7 villages which village has highest number of population ಅಂತ ಕೇಳಿದ್ರೆ, which village has highest number of population ಅಂತ ಕೇಳಿದ್ರೆ that is T. It has 21%. which is the lowest ಅಂತ ಕೇಳಿದ್ರೆ B, that is it has 10%. Fine. ಸೊ ನಾವೀಗ ಕ್ವಶನ್ ಅನ್ನ ಸಾಲ್ವ್ ಮಾಡಕ್ ನೋಡೋಣ. ಗ್ರಾಫ್ ಇನ್ಫಾರ್ಮೇಶನ್ ಮತ್ತೆ ಗ್ರಾಫ್ ಅನ್ನ ಫಿಗರ್ ಅನ್ನ ಅರ್ಥ ಮಾಡ್ಕೊಂಡ ನಂತರ ನಾವು ಕ್ವಶನ್ ಸಾಲ್ವ್ ಮಾಡಕ್ ಹೋಗ್ಬೇಕು. ಕ್ವಶನ್ ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ, what is the central angle corresponding to the population of village T. See, pie chart question ಅಲ್ಲಿ this is one of the usual questions, very common question. Central angle find out ಮಾಡುವಂತದ್ದು. Central angle ಅಂದ್ರೆ ಕೋನ. ಆಂಗಲ್ ಅಂದ್ರೆ ಇಲ್ಲಿ ನೋಡಿ, ಈಗ ಯಾವ ವಿಲೇಜ್ ಕೇಳಿದ್ರು? ಟಿ ಯ ಈ ಆಂಗಲ್ ಎಷ್ಟು ಅಂತ ಅವ್ರು ಕೇಳಿದ್ದಾರೆ. ನಾವು ಎಷ್ಟು ಅಂತ ಹೇಳಬೇಕು. ನಾವು ಪ್ರೊಟ್ರಾಕ್ಟರ್ ಇಟ್ಕೊಂಡು ಅಥವಾ ಕೋನಮಾಪಕ ಇಟ್ಕೊಂಡು ಇದನ್ನ ಅಳತೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇದು ಎಕ್ಸಾಕ್ಟ್ ಆಗಿ ಅಳತೆ ಇರುವುದಿಲ್ಲ. ಸಮ್ಟೈಮ್ಸ್ ಇಲ್ಲಿ ಕೊಡ್ತಾರೆ
ಅಳತೆ ಎಕ್ಸಾಕ್ಟ್ ಆಗಿ ಇಲ್ಲ ಅಂತ. ಸೊ ನಮ್ಗೆ ಗ್ರಾಫ್ ನಲ್ಲಿ ಕೊಟ್ಟಿರೋ ಅಂಕಿಅಂಶಗಳನ್ನ ಮಾಡಿಕೊಂಡು ಅಂಕಿಅಂಶಗಳ ಆಧಾರ ಮಾಡಿಕೊಂಡು ಇನ್ಫಾರ್ಮೇಶನ್ ಗಳ ಆಧಾರ ಮಾಡಿಕೊಂಡು ನಾವು ಸೆಂಟ್ರಲ್ ಆಂಗಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಿದೆ. ಸೊ ನಾವೀಗ ಸೆಂಟ್ರಲ್ ಆಂಗಲ್ ಕ್ಯಾಲ್ಕುಲೇಟ್ ಹೇಗೆ ಮಾಡೋದು ಅಂತ ನಿಮ್ಗೆ ಗೊತ್ತಿರಬೇಕು. ಈ ಇಂಪಾರ್ಟೆಂಟ್ ಈ ತರ ಸೆಂಟ್ರಲ್ ಆಂಗಲ್ ಕ್ಯಾಲ್ಕುಲೇಟ್ ಮಾಡುವಂತಹ ಪ್ರಶ್ನೆಗಳು. ಸೆಂಟ್ರಲ್ ಆಂಗಲ್ ಕ್ಯಾಲ್ಕುಲೇಟ್ ಹೇಗೆ ಮಾಡೋದಂದ್ರೆ ನಿಮ್ಗೆ ಗೊತ್ತಿರಬಹುದು, ಒಂದು ಸರ್ಕಲ್ ವೃತ್ತದ ಒಳಕೋನ ಇದು ಕಂಪ್ಲೀಟ್ 360 ಡಿಗ್ರಿ. 360 ಡಿಗ್ರಿ ವೃತ್ತದಲ್ಲಿ 360 ಡಿಗ್ರಿ ಇರುತ್ತೆ. ಸೊ ಒಂದು ವೃತ್ತ ಕಂಪ್ಲೀಟ್ ಇಲ್ಲಿದೆ, ನನಗೆ ಒಂದು ವೃತ್ತ ಕಂಪ್ಲೀಟ್ ಎಷ್ಟಿದೆ? 360 ಡಿಗ್ರಿ ಇದೆ. ನನಗೆ 360 ಡಿಗ್ರಿ ಇದೆ. ನನಗೆ ಇಲ್ಲಿ ಡೇಟಾವನ್ನ ಯಾವ್ದ್ರಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ? ಪರ್ಸೆಂಟೇಜ್ ಅಲ್ಲಿ. ಹಾಗಾದ್ರೆ 360 ಡಿಗ್ರಿ ಅಂದ್ರೆ ಸಂಪೂರ್ಣ ವೃತ್ತ. ನನಗೆ 360 ಡಿಗ್ರಿ ಅಂದ್ರೆ ಸಂಪೂರ್ಣ ವೃತ್ತ. ಹಾಗಾದ್ರೆ ನನಗೆ ಪರ್ಸೆಂಟೇಜ್ ಅಲ್ಲಿ ಅದು ಸಂಪೂರ್ಣ ಎಷ್ಟು? ನನಗೆ ಕೊಟ್ಟಿರೋ ಅಂಕಿಅಂಶ ಪರ್ಸೆಂಟೇಜ್ ಅಲ್ಲಿ ಇದೆ. ಪರ್ಸೆಂಟೇಜ್ ಅಲ್ಲಿ ಸಂಪೂರ್ಣ ವೃತ್ತ ಎಷ್ಟು? 100%. ಸೊ 100% ಅಂದ್ರೆ 360 ಡಿಗ್ರಿ. 100% ಅಂದ್ರೆ 360 ಡಿಗ್ರಿ. ಇದು ನಿಮ್ಗೆ ಗೊತ್ತಾಗ್ಬೇಕು. ಅದಾದ ನಂತರ ನಮ್ಗೆ ಯಾವ್ದು ಕೇಳಿದ್ದಾರೆ ಅದನ್ನು ನೋಡ್ಬೇಕು. ಪಾಪ್ಯುಲೇಷನ್ ಆಫ್ ವಿಲೇಜ್ ಟಿ ಕೇಳಿದ್ದಾರೆ. ಸೊ ಟಿ ಎಷ್ಟು ಪರ್ಸೆಂಟೇಜ್ ಇದೆ? 21%. ಪರ್ಸೆಂಟೇಜ್ ನ ಕೆಳಗೆ ಪರ್ಸೆಂಟೇಜ್ ಬರೀಬೇಕು. ನೋಡಿ, 100% ಅಂದ್ರೆ 360 ಡಿಗ್ರಿ, 21% ಅಂದ್ರೆ ಎಷ್ಟು ಅಂತ ನಮ್ ಕ್ವಶನ್. 100% ಅಂದ್ರೆ 360 ಡಿಗ್ರಿ, 21% ಅಂದ್ರೆ ಎಷ್ಟು? ಈಗ ಅಡ್ಡ ಗುಣಾಕಾರ ಮಾಡಬೇಕು. ಅಡ್ಡ ಗುಣಾಕಾರ ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತಾರೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಇದನ್ನ ಇದಕ್ಕೆ ಗುಣಿಸ್ಬೇಕು, ಇದನ್ನ ಇದಕ್ಕೆ ಗುಣಿಸ್ಬೇಕು. ಹೀಗೆ ಅಂದ್ರೆ ಏನ್ ಬಂತು ನಮ್ಗೆ? 21% ಇಂಟು 360 ಡಿಗ್ರಿ ಬಂತು. ಇದನ್ನ ಇದಕ್ಕೆ ಗುಣಿಸಿದ್ರೆ ಅದು ಯಾವುದಕ್ಕೆ ಸಮ? ಇದಕ್ಕೆರಡಕ್ಕೆ ಸಮ. 100% ಗುಣಿಸು ಕ್ವಶನ್ ಮಾರ್ಕ್. ಇದೆಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಈಗ ನಾನು ಇಲ್ಲಿ ನನಗೆ ಬೇಕಾಗಿರೋದು ಕ್ವಶನ್ ಮಾರ್ಕ್. ಇದು ಇಲ್ಲೇ ಇರಲಿ. 100% ಅನ್ನು ನೀವು ಕೆಳಗೆ ತರಬೇಕು. ಏನಾಗುತ್ತೆ? 21% ಇಂಟು 360 ಡಿಗ್ರಿ ಡಿವೈಡೆಡ್ ಬೈ 100%. ಸೊ ನೀವೀಗ ಸಾಲ್ವ್ ಮಾಡಬೇಕು. ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. 21 ಇಂಟು 360 ಡಿವೈಡೆಡ್ ಬೈ 100. 21 ಇಂಟು 360 ಡಿವೈಡೆಡ್ ಬೈ 100. 21% ಆಫ್ 360 ಅಂತಾನು ಅರ್ಥ. 21% ಆಫ್ 360. ಸಾಲ್ವ್ ಮಾಡಿ ನೋಡಿ ಎಷ್ಟು ಆನ್ಸರ್ ಬರುತ್ತೆ ಅಂತ. ದಿಸ್ ವಿಲ್ ಬಿ 75.6 ಬರುತ್ತೆ. ಇದು ಈ ರೀತಿಯಾದ ಆನ್ಸರ್. ನೀವು ಬೇಕಿದ್ರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಎಲ್ಲಾ ವಿಲೇಜ್ ಗಳಿಗೂ ಸೆಂಟ್ರಲ್ ಆಂಗಲ್ ಎಷ್ಟು ಬರುತ್ತೆ ಅಂತ ನೋಡಿ. ವಿ ಗೆ ಎಷ್ಟು ಬರುತ್ತೆ ಅಂತ ನೋಡಿ. 36 ಡಿಗ್ರಿ ಬರುತ್ತೆ. ಮತ್ತೆ ಎಸ್ ಗೆ ಎಷ್ಟು ಆಗುತ್ತೆ ನೋಡಿ. 36 ಅದು 39.6 ಬರುತ್ತೆ. ಆತರ ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ವೈ ಗೆ ಎಷ್ಟು ಬರುತ್ತೆ? ವೈ ಗೆ 54 ಡಿಗ್ರಿ ಬರುತ್ತೆ. ಪ್ರತಿ ವಿಲೇಜ್ ಗೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಸೆಂಟ್ರಲ್ ಆಂಗಲ್ ಕ್ವಶನ್ ಇಂಪಾರ್ಟೆಂಟ್ ಇದರಲ್ಲಿ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದೇ ಗ್ರಾಫ್ ಮೇಲೆ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಈ ತರ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ನೀವು ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದನ್ನ ಆನ್ಸರ್ ಮಾಡೋಕೆ ಟ್ರೈ ಮಾಡಿ, ಮತ್ತೆ ಆನ್ಸರ್ ಚೆಕ್ ಮಾಡಿ. ಇಲ್ಲಿ ಏನ್ ಕೇಳ್ತಿದ್ದಾರೆ ಅಂದ್ರೆ, ಪಾಪ್ಯುಲೇಷನ್ ಆಫ್ ವಿಲೇಜ್ ವೈ ಈಸ್ ಹೌ ಮಚ್ ಪರ್ಸೆಂಟ್ ಮೋರ್ ದ್ಯಾನ್ ಪಾಪ್ಯುಲೇಷನ್ ಆಫ್ ವಿಲೇಜ್ ವಿ. ನಾನು ಆಲ್ರೆಡಿ ನನ್ನ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಹೌ ಮಚ್ ಪರ್ಸೆಂಟೇಜ್ ಅಂತ ಬಂದ ತಕ್ಷಣ ನಿಮ್ಗೆ ಅಂಶ ಭಾಗಿಸು ಛೇದ ಗುಣಿಸು 100 ಬರ್ದಾಗಿರ್ಬೇಕು. ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇಂಟು 100. ನಿಮ್ ಕೆಲಸ ಏನಂದ್ರೆ ನಿಮ್ಗೆ ನ್ಯೂಮರೇಟರ್ ಯಾವ್ದು ಡಿನಾಮಿನೇಟರ್ ಯಾವ್ದು ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ. ಈಗ ಇಲ್ಲಿ ಇರೋದು ಯಾವ್ದು ಹೇಳಿ? ಪಾಪ್ಯುಲೇಷನ್ ಆಫ್ ವಿಲೇಜ್ ವೈ ಎಷ್ಟು? 15%. ಪಾಪ್ಯುಲೇಷನ್ ಆಫ್ ವಿಲೇಜ್ ವಿ ಎಷ್ಟು? 10%. ಅಂದ್ರೆ ಈಗ ಕ್ವಶನ್ 15% is how much percent more than 10%. 15% is how much percent more than 10%. ತುಂಬಾ ಜನ 5% ಅಂತ ಚೂಸ್ ಮಾಡ್ತೀರಾ. ದಿಸ್ ಇಸ್ ರಾಂಗ್. ಯಾಕಂದ್ರೆ ನಿಮ್ಗೆ ಇಲ್ಲಿ ನೋಡುವಾಗ ಕಾಣುತ್ತೆ 15% ಗಿಂತ 10% ಎಷ್ಟು ಜಾಸ್ತಿ ಇದೆ? 5% ಜಾಸ್ತಿ ಇದೆ ಅಂತ ಚೂಸ್ ಮಾಡ್ತಿದ್ದಾರೆ. ದಟ್ ಇಸ್ ರಾಂಗ್. ಇನ್ ಕೇಸ್ ಯು ಹ್ಯಾವ್ ನಾಟ್ ವಾಚ್ ಮೈ ಫಸ್ಟ್ ವಿಡಿಯೋ, ಅದರಲ್ಲಿ ಹೇಳಿದ್ದೇನೆ, ಒಂದು ಫಾರ್ಮುಲಾ ವೈಸ್ ಹೇಳಿದ್ದೇನೆ. ಏನಂದ್ರೆ ಎಕ್ಸ್ ಈಸ್ ಹೌ ಮಚ್ ಪರ್ಸೆಂಟೇಜ್ ಮೋರ್ ದ್ಯಾನ್ ವೈ ಅಂತ ಹೇಳಿದ್ರೆ ಏನ್ ಆನ್ಸರ್? ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ ವೈ ಇಂಟು
100. x minus y divided by y into 100. ಅಂಶದಲ್ಲಿ ಏನ್ ಬರುತ್ತೆ, ಎರಡು ನಂಬರ್ಗಳ ನಡುವಿನ ವ್ಯತ್ಯಾಸ. ಮೋರ್ ದ್ಯಾನ್ ಲೆಸ್ ದ್ಯಾನ್ ಅಂದ್ರೆ ವ್ಯತ್ಯಾಸ ಕೇಳುತ್ತಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ 15% ಮತ್ತೆ 10% ಗಳ ನಡುವಿನ ವ್ಯತ್ಯಾಸ ಎಷ್ಟು, 5%. ಭಾಗಿಸು ದ್ಯಾನ್ ನಂತರ ಬಂದಿರೋದು ನನಗೆ ಕೆಳಗೆ ಬರಬೇಕು. ದ್ಯಾನ್ ನಂತರ ಯಾವ್ದು ಬಂದಿದೆ ನೋಡಿ, 10% ಆನ್ಸರ್. ಸೊ ಇಲ್ಲಿ ಪರ್ಸೆಂಟೇಜ್ ಕ್ಯಾನ್ಸಲ್ ಆಯ್ತು. 5/10 1 2 100 ಭಾಗಿಸು 50%. ಸೊ ಇದು ಆನ್ಸರ್ 50%. ಕೆಲವರಿಗೆ ಕ್ವಶನ್ ನೋಡಿದ ತಕ್ಷಣ ಡೈರೆಕ್ಟ್ಲಿ 50% ಅಂತ ಗೊತ್ತಾಗುತ್ತೆ. ಫೈನ್, ದಟ್ ಮೀನ್ಸ್ ಯು ಆರ್ ಗುಡ್ ಇನ್ ಪರ್ಸೆಂಟೇಜ್. ಸೊ ನಾರ್ಮಲ್ ಆಗಿ ಕೆಲವರಿಗೆ ಗುಡ್ ಪರ್ಸೆಂಟೇಜ್ ಅಲ್ಲಿ ಚೆನ್ನಾಗಿ ನಾಲೆಜ್ ಇದ್ದವರಿಗೆ 15% is how much percent more than 10% ಅಂದ್ರೆ ಮೆಂಟಲ್ ಕ್ಯಾಲ್ಕುಲೇಷನ್ ಅಲ್ಲಿ 50% ಅಂತ ಹೇಳ್ತಾರೆ. ದಟ್ ಇಸ್ ಕರೆಕ್ಟ್. ಅಂತವರಿಗೆ ಅದು ಹೇಗೆ ಮಾಡೋದು ಅಂತ ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡುವವರಿಗೆ ಫೈನ್, ಮೈಂಡ್ ಕ್ಯಾಲ್ಕುಲೇಷನ್ ಗೆ ಫೈನ್ ನೀವು ಮಾಡಿ. ಅದರ್ವೈಸ್ ನಿಮ್ಗೆ ಈ ಮೆಥಡ್ ಗೊತ್ತಿರ್ಬೇಕು. ಇಂಥ ಕ್ವಶನ್ಸ್ ಗಳನ್ನ UPSC ಅಲ್ಲಿ ತುಂಬಾ ಸಲ ಕೇಳಿದ್ದಾರೆ. ಗ್ರಾಫ್ ಅಲ್ಲಿ ಅಂತ ಅಲ್ಲ, ಬೇರೆ ರೀತಿಯಲ್ಲೂ ಕೇಳ್ತಾರೆ. ನಾವು ನಮ್ಮ ಟೆಸ್ಟ್ ಸೀರೀಸ್ ಅಲ್ಲೂ ತುಂಬಾ ಸಲ ಈ ಕ್ವಶನ್ ಅನ್ನ ಕೇಳಿದೀವಿ. ಮತ್ತೆ ಸ್ಟೂಡೆಂಟ್ಸ್ ಇದೇ ಮಿಸ್ಟೇಕ್ ಮಾಡ್ತೀರಾ. 15% is how much percent greater than 10% of ಅಂತ ಕೇಳಿದ್ರೆ ಆನ್ಸರ್ 5% ಅಂತ ಹೇಳ್ತೀರಾ. ಇಟ್ಸ್ ನಾಟ್ 5%, ಇಟ್ ಇಸ್ 50%. ಯು ಶುಡ್ ನಾಟ್ ಫರ್ಗೆಟ್ ದ ಬೇಸಿಕ್ಸ್ ಗಳನ್ನ ನೀವು ಮರೀಲೇಬಾರ್ದು. ಸೊ ನೆನಪಿಟ್ಕೊಳ್ಳಿ ಇದನ್ನ. ಇಂತಹ ಕ್ವಶನ್ಸ್ ಗಳು UPSC ಅಲ್ಲಿ ತುಂಬಾ ಸಲ ಬರುತ್ತೆ. ಯಾಕಂದ್ರೆ ಕ್ವಶನ್ ಸೆಟ್ ಮಾಡೋರ್ಗು ಗೊತ್ತು, ಕರೆಕ್ಟ್ ಕಾನ್ಸೆಪ್ಟ್ ಗೊತ್ತಿಲ್ಲದೆ ಇರೋರು, ಪ್ರಾಕ್ಟೀಸ್ ಮಾಡದೇ ಇರೋರು ಇಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ಇಂತಹ ಪ್ರಶ್ನೆಗಳ ಬಗ್ಗೆ ನೀವು ಕೇರ್ಫುಲ್ ಆಗಿರ್ಬೇಕು. ನೆಕ್ಸ್ಟ್ ಕ್ವಶನ್, ಥರ್ಡ್. ವಿಡಿಯೋ ಅನ್ನ ಪಾಸ್ ಮಾಡಿಬಿಟ್ಟು ಕ್ವಶನ್ ಅನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ, ದೆನ್ ವಿಲ್ ಸಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ. ಇಫ್ ಪಾಪ್ಯುಲೇಷನ್ of Z increases at the rate of 10% per annum. Z ಅನ್ನೋ ಗ್ರಾಮದ್ದು ಪಾಪ್ಯುಲೇಷನ್, ಜನಸಂಖ್ಯೆ ಪ್ರತಿ ವರ್ಷಕ್ಕೆ 10% ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಹೇಗೆ ತೋರಿಸ್ತೀನಂದ್ರೆ, ಈಗ ಫಾರ್ ಎಕ್ಸಾಂಪಲ್ Z ಇದ್ದು ಪಾಪ್ಯುಲೇಷನ್ ಈ ವರ್ಷ 2000 ಇದೆ ಅಂತ ತಿಳ್ಕೊಳ್ಳಿ. ಈ ವರ್ಷ 2000 ಇದೆ. 10% ಇನ್ಕ್ರೀಸ್ ಅಂತ ಹೇಳಿದ್ರೆ ಇವಾಗ ನಾನು ಜಸ್ಟ್ ಎಕ್ಸಾಂಪಲ್ ಪರ್ಪಸ್ ಇದನ್ನ 2020 ಅಲ್ಲಿ 2000 ಇದೆ ಅಂತ ತಗೊಳ್ತೇನೆ. 2021ನೇ ವರ್ಷಕ್ಕೆ 10% ಜಾಸ್ತಿ ಆಗುತ್ತೆ. ಎಲ್ಲಿಂದ? ಇಲ್ಲಿಂದ. ಎಷ್ಟಿದ್ರೆ 10%? 200. 2000ದ 10% ಎಷ್ಟು? 200. ಸೊ 2200 ಆಗುತ್ತೆ. 2022ಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಆಡ್ ಆಯ್ತು? 200 ಆಡ್ ಆಯ್ತು. ಇಲ್ಲಿಂದ ಇಲ್ಲಿಗೆ ಬರುವಾಗ್ಲೂ 200 ಆಡ್ ಆಗೋದು ಅಲ್ಲ, ಬದಲಾಗಿ ಇದರ 10%, ಪ್ರೀವಿಯಸ್ ಇಯರ್ ಇದು 10%, 2200 10% ಎಷ್ಟು? 220. ಆ 220 ಆಡ್ ಆಗುತ್ತೆ. ಸೊ 2420. ಇಲ್ಲಿಂದ ಅಲ್ಲಿಗೆ ಹಾಗೆ 242 ಆಡ್ ಆಗುತ್ತೆ. ಯಾಕಂದ್ರೆ ಇದರ 10% 242. ಈ ತರ ಅದರ ಅರ್ಥ. ಸೊ ಪ್ರತಿ ವರ್ಷ ಸೇಮ್ ವ್ಯಾಲ್ಯೂ ಆಡ್ ಆಗೋದಲ್ಲ, ಅದರ 10% ಆಡ್ ಆಗ್ತಾ ಹೋಗುತ್ತೆ. ಕಂಪೌಂಡ್ ಇಂಟ್ರೆಸ್ಟ್ ಗೊತ್ತಿದ್ದವರಿಗೆ ಕಂಪೌಂಡ್ ಇಂಟ್ರೆಸ್ಟ್ ಅಥವಾ ಕನ್ನಡದಲ್ಲಿ ಚಕ್ರಬಡ್ಡಿಯ ಕಾನ್ಸೆಪ್ಟ್ ಸೇಮ್. ಪಾಪ್ಯುಲೇಷನ್ ಇನ್ಕ್ರೀಸ್ ಇಸ್ ಸೇಮ್ ಆಸ್ ಚಕ್ರಬಡ್ಡಿ ಕಾನ್ಸೆಪ್ಟ್. ಈಗ ಪಾಪ್ಯುಲೇಷನ್ ಆಫ್ Z ಇನ್ಕ್ರೀಸಸ್ ಅಟ್ ದಿ ರೇಟ್ ಆಫ್ 10% per annum ಹೇಳಿದ್ದಾರೆ. ಫೈನ್, ಇದಿಷ್ಟು ನಾನೀಗ ನಿಮ್ಗೆ ಏನಂತ ತೋರಿಸ್ಕೊಟ್ಟೆ. ದೆನ್ what is the population of village Z? What is the population of village Z in 1993? So our question ಏನು? 1993ರಲ್ಲಿ Z ಇದ್ದ ಪಾಪ್ಯುಲೇಷನ್ ಎಷ್ಟು ಅನ್ನೋದರ ಕ್ವಶನ್. ಫೈನ್. If population of village S in 1995 was 2,66,200. S ಇದ್ದ ಪಾಪ್ಯುಲೇಷನ್ 1995 ಅಲ್ಲಿ ಎಷ್ಟು ಅಂತ ಹೇಳಿದ್ದಾರೆ? ಕರೆಕ್ಟ್ ಆಗಿ ಕೊಟ್ಟಿರೋದನ್ನ ಬರ್ಕೊಳ್ತಾ ಇದ್ದೀನಿ ನೋಡಿ. ಎಸ್ ಇದ್ದು ಪಾಪ್ಯುಲೇಷನ್ 1995 ಅಲ್ಲಿ ಎಷ್ಟು? 2,66,200. ಕರೆಕ್ಟ್ ಆಗಿ ಕ್ವಶನ್ ಅನ್ನು ಅಬ್ಸರ್ವ್ ಮಾಡಿ. ಎಸ್ ಇದ್ದು ಪಾಪ್ಯುಲೇಷನ್ 95ನೇ ಇಸವಿಯಲ್ಲಿ 2,66,200. 95ನೇ ಇಸವಿ ಯಾವ ಇಸವಿ? ನಮ್ಗೆ ಇಲ್ಲಿ ಕೊಟ್ಟಿರೋ ಇಸವಿ. ಈಗ ಎಸ್ ಇದ್ದು ಪಾಪ್ಯುಲೇಷನ್ 95ರಲ್ಲಿ ಕೇಳಿದರೆ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು Z ಇದ್ದು ಪಾಪ್ಯುಲೇಷನ್ 93ರಲ್ಲಿ. ಒಂದು ವಿಷಯ ಏನಂದ್ರೆ ಇಲ್ಲಿ ಇಯರ್ ಸೇಮ್ ಇಲ್ಲ. ಇಯರ್ ನೋಡಿ 95 ನಮ್ಗೆ ಗ್ರಾಫ್ ಅಲ್ಲಿ ಕೊಟ್ಟಿರೋದು. ಈಗ ಅವ್ರು ಕೇಳ್ತಾ ಇರೋದು 93ನೇದು.
ಇಯರ್ ಸೇಮ್ ಇಲ್ಲ, ಅದಲ್ಲದೆ ವಿಲೇಜ್ ಸೇಮ್ ಇಲ್ಲ. ಇಲ್ಲಿ ನೋಡಿ ಅವ್ರು ಕೊಟ್ಟಿರೋದು ಎಸ್ ಇದ್ದು ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು ಝೆಡ್ ಇದ್ದು. ಸೊ ಈ ತರ ಕ್ವಶನ್ ಬರುತ್ತೆ. ಸೊ ನೀವು ಇದು ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ ಅಂತ ಸುಮ್ಮನೆ ಬಿಡಕ್ಕಾಗಲ್ಲ, ನಾನು ನಿಮ್ಗೆ ಹೇಳ್ತೇನೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಫಸ್ಟ್ S95 ಅಲ್ಲಿ ಎಷ್ಟು? 2,66,200. S95 ಅಲ್ಲಿ ನನ್ಗೆ ಗ್ರಾಫ್ ಅಲ್ಲಿ ಎಷ್ಟಿದೆ ಅಂತ ನೋಡಿ, ಯಾಕಂದ್ರೆ ಇದು 95 ಅಲ್ಲಿ ಗ್ರಾಫ್. ಗ್ರಾಫ್ ಅಲ್ಲಿ ಎಷ್ಟಿದೆ? ಪಾಪ್ಯುಲೇಷನ್ 11% ಇದೆ, ಅಂದ್ರೆ 11% ಈಸ್ ಈಕ್ವಲ್ ಟು 2,66,200. ಹೇಗಂದ್ರೆ ಗ್ರಾಫ್ ಪ್ರಕಾರ ಎಸ್ ಇದ್ದು ಪಾಪ್ಯುಲೇಷನ್ ಎಷ್ಟಂತ ಹೇಳಿದ್ದಾರೆ? 11%. ಕ್ವಶನ್ ಅಲ್ಲಿ ಎಸ್ ಇದ್ದು ಪಾಪ್ಯುಲೇಷನ್ ಎಷ್ಟು ಅಂತ ಹೇಳಿದ್ದಾರೆ? 2,66,200. ಹಾಗಾಗಿ ಅದೆರಡು ಸಮ ಇರಬೇಕು. ಎಸ್ ಇದ್ದು ಪಾಪ್ಯುಲೇಷನ್ ಪರ್ಸೆಂಟೇಜ್ ಅಲ್ಲಿ 11%, ಗ್ರಾಫ್ ಅಲ್ಲಿ 2,66,200. ಅದೆರಡು ಸಮ ಇರಬೇಕು, ಅದೆರಡನ್ನು ಸಮ ಮಾಡಿದೆ. ಈಗ ನನಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು Z93. ಈಗ Z95 ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನೋಡೋಣ. ಫಸ್ಟ್ Z95 ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ? 11%. ಸೊ ಇದು S95 11%, 2,66,200. Z95 ಅಲ್ಲೂ 11%. Z95 ಅಲ್ಲೂ 11%. ಹಾಗಾದ್ರೆ Z ಮತ್ತೆ S ಇದ್ದು ಪಾಪ್ಯುಲೇಷನ್ 95 ಅಲ್ಲಿ ಸೇಮ್ ಇದೆ, ಅಬ್ಸರ್ವ್ ಮಾಡಿ. Z ಮತ್ತೆ S ಇದ್ದು ಪಾಪ್ಯುಲೇಷನ್ 95 ಅಲ್ಲಿ ಎರಡರದ್ದು 11%. ಹಾಗಾಗಿ S ಇದ್ದು ಪಾಪ್ಯುಲೇಷನ್ 2,66,200 ಆದ್ರೆ Z ಇದ್ದು ಪಾಪ್ಯುಲೇಷನ್ ಕೂಡ 2,66,200. ಸೊ ನಿಮ್ಮ ಕೆಲಸ ಫಸ್ಟ್ ಏನಾಗಿರ್ಬೇಕು ಅಂತ ಹೇಳಿದ್ರೆ, ನೀವು ಕೊಟ್ಟಿರೋ ವಿಲೇಜ್ ಇದ್ದು ಪಾಪ್ಯುಲೇಷನ್ ಕೊಟ್ಟಿರೋ ಇಯರ್ ಅಲ್ಲಿ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. 95ರಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. 93ರಲ್ಲಿ ಈಗ ನನ್ಗೆ ಆನ್ಸರ್ 2,66,200 ಅಲ್ಲ, 2,66,200 ಏನು 95ನೇ ಇಸವಿಯಲ್ಲಿ Z ಇದ್ದು ಪಾಪ್ಯುಲೇಷನ್. 95ನೇ ಇಸವಿಯಲ್ಲಿ Z ಇದ್ದು ಪಾಪ್ಯುಲೇಷನ್. ಸೊ ಇಷ್ಟನ್ನ ಬರ್ಕೊಳ್ಳಿ, ಬೇಕಿದ್ರೆ ಇಷ್ಟನ್ನ ಬರ್ಕೊಳ್ಳಿ, ನಾನೀಗ ಇರೇಸ್ ಮಾಡ್ತೀನಿ. ಫೈನ್. ಈಗ ನನಗೆ ಇದೊಂದು ಗೊತ್ತಾಯ್ತು. ಏನು? Z population in the year 95 is 2,66,200. ಅದು ನಾನು ಗ್ರಾಫ್ ಮೂಲಕ ತೆಗೆದೆ, ಯಾಕಂದ್ರೆ Z ಮತ್ತೆ S ಎರಡು ಸೇಮ್ ಇದೆ. ಈಗ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು Z93 ಅಲ್ಲಿ ಎಷ್ಟು? ಈಗ ನನ್ಗೆ ಹೇಳಿ, Z ನ ಪಾಪ್ಯುಲೇಷನ್ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ? 10% ಇನ್ಕ್ರೀಸ್. ಪ್ರತಿ ವರ್ಷ 10% ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ತುಂಬಾ ಜನರ ಮಾಡೋ ಮಿಸ್ಟೇಕ್ಸ್ ಗಳನ್ನ ಹೇಳ್ತೇನೆ. ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, Z ಇದ್ದು ಪಾಪ್ಯುಲೇಷನ್ ಇವಾಗ ಎಷ್ಟಿದೆ? 2,66,200 ಇದೆ. ಯಾವಾಗ? 95ನೇ ಇಸವಿಯಲ್ಲಿ. ನನಗೆ ಅವರು 93ನೇ ಇಸವಿ ಕೇಳಿದ್ದಾರೆ. ಕರೆಕ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. 95ನೇ ಇಸವಿಯಲ್ಲಿ 2,66,200. ನನ್ಗೆ ಅವರು ಕೇಳಿರೋದು 93ನೇ ಇಸವಿಯಲ್ಲಿ. ತುಂಬಾ ಜನ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, 10% ಇನ್ಕ್ರೀಸ್ ಆಗ್ತಾ ಇದೆ, ನಾನು 2 ವರ್ಷ ಹಿಂದೆದ್ದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ 2 ವರ್ಷ 20% ಕಡಿಮೆ ಆಗಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. 2,66,200ರದ್ದು 20% ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದು ಕ್ಯಾಲ್ಕುಲೇಟ್ ಮಾಡಿ 2,66,200ರಿಂದ ಅದನ್ನ ಮೈನಸ್ ಮಾಡ್ತಾರೆ. ಏನ್ ಅಂದ್ಕೊಂಡು ಮೈನಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ವರ್ಷ 2,66,200 ಇದೆ, 10% ಜಾಸ್ತಿ ಆಗಿದೆ, 2 ವರ್ಷದ ಮುಂಚೆ 20% ಕಡಿಮೆ ಇತ್ತು ಅಂತ ಈ ತರ ಮಾಡ್ತಾರೆ. ದಿಸ್ ಇಸ್ ರಾಂಗ್. ಯಾರು ನಮ್ದು ಅಕ್ಕ ಸ್ಟೂಡೆಂಟ್ಸ್ ಪರ್ಸೆಂಟೇಜ್ ಕ್ಲಾಸಿಗೆ ಬಂದಿದ್ದೀರಾ, ಅವರಿಗೆ ಇದು ನೆನಪಿದೆ. ನಾನು ನಮ್ಮ ಕ್ಲಾಸ್ ಅಲ್ಲಿ ಹೇಳಿದೆ, ನನಗೆ ಪರ್ಸೆಂಟೇಜ್ ಕ್ಲಾಸ್ ಮಾಡುವಾಗ ಪರ್ಸೆಂಟೇಜ್ ಇನ್ಕ್ರೀಸ್ ಡಿಕ್ರೀಸ್ ಕಾನ್ಸೆಪ್ಟ್ ಗಳನ್ನ ಹೇಳಿದ್ದೇನೆ. ನಿಮ್ಗೆ ನೆನಪಿಡ್ಲಿಕ್ಕೆ ಒಂದು ಶಾರ್ಟ್ ಕಟ್ ಹೇಳಿದ್ದೇನೆ. ಆ ಶಾರ್ಟ್ ಕಟ್ ಅನ್ನ ನಿಮ್ಗೆ ಇಲ್ಲೂ ಹೇಳ್ತೀನಿ. ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಇಯರ್ ಇದೇ ಎಕ್ಸಾಂಪಲ್ ತಗೊಳ್ತೀನಿ. ಇಯರ್ 2020 ನನಗೆ ಎಲ್ಲಿಂದ ಬರೋದು? ಇಯರ್ 2020 ಎಲ್ಲಿಂದ ಬರೋದು? 10% ಇನ್ಕ್ರೀಸ್ ಆಗಿ ಬರೋದು. ಎಲ್ಲಿಂದ? 2019 ಇದ್ದು ವ್ಯಾಲ್ಯೂ 2019, ಯಾಕಂದ್ರೆ ಇಯರ್ ವೈಸ್ 10% ಇನ್ಕ್ರೀಸ್ ಇದೆ. ನನಗೆ 2019ಕ್ಕಿಂತ 10% ಜಾಸ್ತಿ ಆದ್ರೆ 2020ನೇ ವ್ಯಾಲ್ಯೂ. ಇನ್ಕ್ರೀಸ್ ಇನ್ 10% ಮೀನ್ಸ್ ಇಟ್ ಈಸ್ 110%. ನಾನು ಹೇಳಿದ್ದೇನೆ, ಇನ್ಕ್ರೀಸ್ ಇನ್ 10% ಮೀನ್ಸ್ ಇನ್ಕ್ರೀಸ್
10% means 110%. Increase in 20% means increase in 20% means it is 120%. Increase in 30% means it is 130%. 100 ಗೆ ಅದನ್ನು ಆಡ್ ಮಾಡಬೇಕು. Decrease by 10% ಅಂದ್ರೆ that is 90%. Decrease by 25% ಅಂತ ಹೇಳಿದ್ರೆ that is 75%. 100 ಇಂದ ಮೈನಸ್ ಮಾಡಬೇಕು. ಸೊ ಇನ್ಕ್ರೀಸ್ ಅಂದ್ರೆ ಆಡ್ ಮಾಡಬೇಕು, ಡಿಕ್ರೀಸ್ ಅಂದ್ರೆ ಮೈನಸ್ ಮಾಡಬೇಕು 100 ಇಂದ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಈಗ ನಾನು ಹೇಳ್ತಿದ್ದೀನಿ ಇನ್ಕ್ರೀಸಸ್ ಅಟ್ ದಿ ರೇಟ್ ಆಫ್ 10% ಅಂದ್ರೆ increases at the rate of 10% ಅಂದ್ರೆ this is equivalent to 110%. ಈಗ ಇಯರ್ 2020 ವ್ಯಾಲ್ಯೂ ನನಗೆ ಎಲ್ಲಿಂದ ಬರೋದು? ಇಯರ್ 2019 ವ್ಯಾಲ್ಯೂ ಇದ್ದು 110% ತೆಗೆದ್ರೆ ಬರುತ್ತೆ. ಯಾಕಂದ್ರೆ 2019ರಿಂದ 10% ಇನ್ಕ್ರೀಸ್ ಆದ್ರೆ ನನಗೆ 2020ನೇ ವ್ಯಾಲ್ಯೂ. ಸೊ 2020ನೇ ವ್ಯಾಲ್ಯೂ ಯಾವುದಕ್ಕೆ ಸಮವಾಗಿರುತ್ತೆ, ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ 2019ರ ವ್ಯಾಲ್ಯೂನ 10% ಜಾಸ್ತಿ, 110%. ಅದೇ ರೀತಿ 2021ನೇ ವ್ಯಾಲ್ಯೂ ಯಾವುದ್ರ 10% ಜಾಸ್ತಿ ಇರುತ್ತೆ? 2020ರ ವ್ಯಾಲ್ಯೂ ಇದ್ದು 10% ಜಾಸ್ತಿ ಇರುತ್ತೆ. ಹೀಗೆ ಬರುತ್ತೆ. ಸೊ ನನಗೀಗ ವರ್ಷ ಹಿಂದೆ ಹೋಗ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನನಗೆ ಈಗ ವರ್ಷ ಹಿಂದೆ ಹೋಗ್ಬೇಕು, ನಾನು ಹಿಂದೆ ಹೋಗ್ಬೇಕು. ಇವಾಗ ನಿಮಗೆ ಈ ತರ ಕೇಳ್ತಾರೆ, 2020ರ ವ್ಯಾಲ್ಯೂ ಕೊಡ್ತಾರೆ, 2020ರ ವ್ಯಾಲ್ಯೂ ನಿಮ್ಗೆ ಕೊಡ್ತಾರೆ ಎಕ್ಸಾಮ್ ಅಲ್ಲಿ. 2019ರ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರೆ ಏನ್ ಮಾಡ್ಬೇಕು? 2019ಅನ್ನ ಇಲ್ಲೇ ಇಡಬೇಕು, ಇದನ್ನ ಈ ಕಡೆ ತರಬೇಕು. ಸೊ ಇದು 100, ಇದನ್ನ ಈ ಕಡೆ ತರಬೇಕು. ಏನಾಗುತ್ತೆ? 2020ರ ವ್ಯಾಲ್ಯೂ ಗುಣಿಸು 100/110 ಆಗುತ್ತೆ ಈ ಕಡೆ ಬರುವಾಗ. ಸೊ ಇದನ್ನ ಈ ತರ ನೆನ್ಪಿಟ್ಕೊಳ್ಳಿ. ಇವಾಗ ನಾನು ಈ ಪರ್ಟಿಕ್ಯುಲರ್ ಕ್ವಶನ್ ಅನ್ನ ಮಾಡಿ ತೋರಿಸ್ತೇನೆ ನಿಮ್ಗೆ, ಹೇಗಂತ ಗೊತ್ತಾಗ್ತದೆ. ಇನ್ನೆರಡು ಕ್ವಶನ್ ಇದೇ ತರದ್ದಿದೆ, ಆಗ ಮಾಡುವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ. ಈಗ ನೋಡಿ, Z ಇನ್ಕ್ರೀಸ್ ಆಗುತ್ತೆ ಎಷ್ಟು? 10%. ಹಾಗಾದ್ರೆ ಅದ್ರ 110% ತೆಗಿಬೇಕು ಅಂತ ನಿಮ್ಗೆ ಗೊತ್ತಾಗ್ಬೇಕು. 110% ತೆಗಿಬೇಕು ಅಂತ ಗೊತ್ತಾಗ್ಬೇಕು. ಈಗ Z 95 ಕ್ಯಾಲ್ಕುಲೇಟ್ ಮಾಡಿದೆ ನಾನು, 2,66,200. 2,66,200 ನಾನು Z ಇದ್ದು ಕ್ಯಾಲ್ಕುಲೇಟ್ ಮಾಡಿದೆ. ಈಗ ನಾನು Z93 ಕ್ಯಾಲ್ಕುಲೇಟ್ ಮಾಡಬೇಕು. Z93 ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು 2 years ago, 2 ವರ್ಷ ಹಿಂದೆ ಹೋಗ್ಬೇಕು. 2 ವರ್ಷ ಹಿಂದೆ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಶಾರ್ಟ್ ಕಟ್ ನೆನ್ಪಿಟ್ಕೊಳ್ಳಿ. ಏನಂದ್ರೆ 2 ವರ್ಷ ಹಿಂದೆ ಹೋಗ್ಬೇಕು ಅಂತ ಹೇಳಿದ್ರೆ 110% ಅನ್ನು 2 ಸಲ ಉಲ್ಟಾ ಬರಿಬೇಕು. 100/110. ಇದು ಉಲ್ಟಾ ಯಾಕೆ ಬರೆಯೋದು ನಾನು 110% ಅನ್ನ? ಬಿಕಾಸ್ ನಾನು ಹಿಂದೆ ಹೋಗ್ತಾ ಇದ್ದೇನೆ. ಯಾಕೆ 2 ಸಲ 100/110 ಬರಿಬೇಕು? ನಾನು 95ರಿಂದ 93ಕ್ಕೆ ಹೋಗ್ಬೇಕಾದ್ರೆ 2 ಸಲ ಹಿಂದೆ ಹೋಗ್ಬೇಕು. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನಾನು ಒಂದು ವೇಳೆ 3 ವರ್ಷ ಹಿಂದೆ ಹೋಗ್ಬೇಕಾದ್ರೆ ಇನ್ನೊಂದ್ಸಲ 100/110, 4 ಸಲ ಹಿಂದೆ ಹೋಗ್ಬೇಕಾದ್ರೆ ಇನ್ನೊಂದ್ಸಲ 100/110 ಮಾಡಬೇಕು. ಸೊ ಇದನ್ನ ನಾವು ಸಾಲ್ವ್ ಮಾಡಿ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇವಾಗ ಏನ್ ಹೇಳ್ತೇನೆ ಏನಂತ ಹೇಳಿದ್ರೆ 100/110 ಯಾಕೆ ಬಂತು? ನನಗೆ 95ರಿಂದ 93 ಅಂದ್ರೆ 2 ವರ್ಷ ಹಿಂದೆ ಹೋಗ್ಬೇಕು. ಹಿಂದೆ ಹೋಗುವಾಗ 110% ಇದು ರಿವರ್ಸ್ ಆಗುತ್ತೆ, 100/110 ಆಗುತ್ತೆ. ಯಾಕೆ 2 ಸಲ ಬರೀಬೇಕು ನಾನು? ಯಾಕಂದ್ರೆ ನಾನು 2 ವರ್ಷ ಹಿಂದೆ ಹೋಗ್ಬೇಕು. ಇಷ್ಟೇ ನೆನ್ಪಿಟ್ಕೊಳ್ಳಿ. ಈಗ ಸಾಲ್ವ್ ಮಾಡಿ ಎಷ್ಟು ಆನ್ಸರ್ ಬರುತ್ತೆ ನೋಡಿ. 0 ಕ್ಯಾನ್ಸಲ್ ಆಯ್ತು, ಈ 2 0ಗಳಿಗೆ. ಈಗ ಆನ್ಸರ್ ನಿಮ್ಗೆ ಈ 100 ಅನ್ನ ಹಾಗೆ ಇಡಿ. ಯಾಕಂದ್ರೆ 100 ಅನ್ನ ಮಲ್ಟಿಪ್ಲೈ ಮಾಡೋದು ನಮ್ಗೆ ತುಂಬಾ ಈಸಿ, ಯಾಕಂದ್ರೆ 0 ಹಾಕ್ತಾ ಹೋದ್ರೆ ಆಯ್ತು. ಹಾಗಾಗಿ ಇದನ್ನು ಸಿಂಪ್ಲಿಫೈ ಮಾಡ್ಲಿಕ್ಕೆ ಏನಾಯ್ತು ಅಂದ್ರೆ 100 ಗುಣಿಸು 100 ಗುಣಿಸು 2662 ಭಾಗಿಸು 121. 11 ಗುಣಿಸು 11 121. ಸಾಲ್ವ್ ಮಾಡಿ ನೋಡಿ ಇದೆಷ್ಟು ಬರುತ್ತೆ ಅಂತ. ಸಾಲ್ವ್ ಮಾಡಿ ನೋಡಿ 2662 ಭಾಗಿಸು 121 ಎಷ್ಟು ಸಲ ಬರುತ್ತೆ ನೋಡಿ. 121 ಒಂದ್ಲಿ, 121 ಎರಡ್ಲಿ 242. ಕರೆಕ್ಟ್ ಅಬ್ಸರ್ವ್ ಮಾಡಿ. 121 ಒಂದ್ಲಿ 121, 121 ಎರಡ್ಲಿ 242. ಎಷ್ಟು ಉಳಿಯಿತು ಅಂತ ನೋಡಿ. ಈಗ ಎಷ್ಟು ಉಳಿಯಿತು?
242 ಮತ್ತೆ 264 ನೋಡಿ 24 ಉಳಿಯಿತು, 24 ಇಲ್ಲಿ ಬರುತ್ತೆ, 242 2 ಸಲ ಪುನಃ. ಸೊ ನಿಮ್ಗೆ ಆನ್ಸರ್ 2 ಇಂಟು 100 ಇಂಟು 100 22 ಬಂತು, 0000. ಸೊ ನಿಮ್ಗೆ ಆನ್ಸರ್ ಏನ್ ಬಂತು? 2,20,000. ಆಪ್ಷನ್ ಎ 2,20,000 ಆಪ್ಷನ್ ಎ ಬಂತು. ಇನ್ನೊಂದ್ಸಲ ಇದನ್ನ ಹೇಳ್ತೀನಿ ನೋಡಿ, ಇನ್ನೊಂದ್ಸಲ ಈ ಕ್ವಶನ್ಗೆ ಆನ್ಸರ್ ಅನ್ನ ಹೇಳ್ತೀನಿ ನೋಡಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಏನು ಅಂತ. ಈ ತರ ಕ್ವಶನ್ಸ್ ಬಂದಾಗ ಪಾಪ್ಯುಲೇಷನ್ ಆಫ್ ವಿಲೇಜ್ ಎಸ್ ಇನ್ 1995 ಕೊಟ್ಟಿದ್ದಾರೆ ಎಷ್ಟು? 2,66,000. ಎಸ್ 95 2,66,200. ಪರ್ಸೆಂಟೇಜ್ ಅಲ್ಲಿ ಎಷ್ಟು? ಅದು ಪರ್ಸೆಂಟೇಜ್ ಅಲ್ಲಿ ಎಷ್ಟು? 11%. ನನ್ಗೆ ಕೇಳಿರೋದು ಝೆಡ್ ಎಷ್ಟು? ಝೆಡ್ ಕೂಡ 11%. ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡುವ. ಇದು 11%, 2,66,200 ಆದಾಗ ಇದು ಅಷ್ಟೇ. ಬೇರೆ ಬೇರೆ ಇದ್ರೆ ಅಡ್ಡ ಗುಣಾಕಾರ ಮಾಡಿ ನೋಡ್ಬೇಕು. ಸೊ Z95 ಕೂಡ ನನಗೆ 2,66,200 ಬಂತು. ಬಟ್ ನನಗೆ ಕೇಳಿರೋದು Z95 ಅಲ್ಲ, Z93. Z93 ಏನ್ ಕಂಡೀಷನ್ ಇದೆ ನೋಡಿ, ಇನ್ಕ್ರೀಸಸ್ ಅಟ್ ದಿ ರೇಟ್ ಆಫ್ 10% ಅಂತ ಹೇಳಿದ್ದಾರೆ. 110% ಇನ್ಕ್ರೀಸ್ ಅಂದ್ರೆ ಆಡ್ ಮಾಡಬೇಕು 100ಗೆ 110%. ಬಟ್ ನಾನು 2 ವರ್ಷ ಹಿಂದೆ ಹೋಗ್ಬೇಕು, ಹಾಗಾಗಿ ಅದನ್ನ ಉಲ್ಟಾ ಬರೀಬೇಕು. 2,66,200 ಗುಣಿಸು 1 ವರ್ಷ ಹಿಂದೆ ಹೋಗುದಾದ್ರೆ 100/110, 2 ವರ್ಷ ಹಿಂದೆ ಹೋಗುದಾದ್ರೆ 100/110 2 ಸಲ. ಈ ತರ ಮಾಡಿ ಸಾಲ್ವ್ ಮಾಡಿದ್ರೆ ನನಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ. 2,20,000. ಸೊ ನೆಕ್ಸ್ಟ್ ಕ್ವಶನ್ ಇದೇ ರೀತಿಯಾಗಿದೆ, ನೀವೇ ಸಾಲ್ವ್ ಮಾಡಬೇಕು. ಮಾಡಿ ವಿಡಿಯೋವನ್ನ ಪಾಸ್ ಮಾಡಿಬಿಟ್ಟು ಇದನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ಸೇಟ್ if population of village X increases at the rate of 20% per annum, increase ಅಂತ ಹೇಳಿದರೆ ಆಡ್ ಮಾಡಬೇಕು 20%, that means it is 120%. find the population of village X in 1996. X 96 ಅಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. if population of village Y in 1995 was 1,20,000, Y 95 ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1,20,000 ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಅಲ್ಲಿ Y ಎಷ್ಟು ಅಂತ ನೋಡಿ. ಎಷ್ಟಿದೆ ಪರ್ಸೆಂಟೇಜ್ ಅಲ್ಲಿ Y? 15%. That means 15% is equivalent to 1,20,000. ನನಗೆ ಕೇಳಿರುವುದು X96. ಅದಕ್ಕಿಂತ ಮುಂಚೆ ನಾನು X95 ಅಲ್ಲಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂದ್ರೆ ಇದು ಗ್ರಾಫ್ ಇರೋದು ನನಗೆ 5 ಅಲ್ಲಿ. ಸೊ X95 ಅಲ್ಲಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. Y95 ಅಲ್ಲಿ 15%, X95 ಅಲ್ಲಿ 16%. ಸೊ 15% is equivalent to 1,20,000. 16% ಎಷ್ಟು ಅಂತ ನೋಡಬೇಕು. ನನ್ನ ಪ್ರೀವಿಯಸ್ ಕ್ವಶನ್ ಅಲ್ಲಿ 2,11,11 ಇದ್ದದ್ರಿಂದ ನಾನು ಸೇಮ್ ಬರೆದೆ. ಇಲ್ಲಿ ನೀವು ಅಡ್ಡ ಗುಣಾಕಾರ ಮಾಡಬೇಕು. ಎಷ್ಟು ಬರುತ್ತೆ ಅಂತ ಅಡ್ಡ ಗುಣಾಕಾರ ಮಾಡಬೇಕು. ಎಷ್ಟು? 16% ಗುಣಿಸು 1,20,000 is equal to 15% ಗುಣಿಸು ಕ್ವಶನ್ ಮಾರ್ಕ್. ಇವಾಗ 15% ಈ ಕಡೆ ಬರುವಾಗ ಭಾಗ ಆಗಿ ಹೋಗ್ತದೆ. 16% ಗುಣಿಸು 1,20,000 ಡಿವೈಡೆಡ್ ಬೈ 15%. ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಇದನ್ನು ಸಿಂಪ್ಲಿಫೈ ಮಾಡಿ. 15 ಮತ್ತೆ 1,20,000 ನೀವು ಕ್ಯಾನ್ಸಲ್ ಮಾಡಬಹುದು. ಎಷ್ಟು ಬರುತ್ತೆ? ಅದು 80,000 ಬರುತ್ತೆ. ಹೌದು, ಸಾರಿ, 8,000 ಬರುತ್ತೆ. 8,000 ಇಂಟು 16 ಅಂತ ಆನ್ಸರ್ ಬರುತ್ತೆ ನಿಮಗೆ. 8,000 ಇಂಟು 16 ಆನ್ಸರ್ ಬರುತ್ತೆ. ಸೊ ದಟ್ ವಿಲ್ ಬಿ 1,28,000. 1,28,000 ಕರೆಕ್ಟ್. 1,28,000 ಬರುತ್ತೆ. 1,28,000 ಅನ್ನ ನೀವು ಈಗ X ಇದ್ದು ಪಾಪ್ಯುಲೇಷನ್ 95, 1,28,000 ನೋಡಿ ಬರೀತೀನಿ. X ಪಾಪ್ಯುಲೇಷನ್ 95 ಅಲ್ಲಿ 1,28,000 ಅಂತ ಗೊತ್ತಾಯ್ತು. ಯಾಕಂದ್ರೆ ಅದು 16% ಇದೆ. 15% 1,20,000 ಅಂತ ಹೇಳಿದೆ. ಈಗ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು X96 ಅಲ್ಲಿ ಎಷ್ಟು ಅಂತ. ಎಷ್ಟು ಇನ್ಕ್ರೀಸ್ ಆಗುತ್ತೆ? 20% ಇನ್ಕ್ರೀಸ್. 20% ಇನ್ಕ್ರೀಸ್ ಅಂದ್ರೆ ದಟ್ ಈಸ್ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ 120%. ನಾನು 1 ವರ್ಷ ಮುಂದೆ ಹೋಗೋದಾದ್ರೆ ಡೈರೆಕ್ಟ್ ಪರ್ಸೆಂಟೇಜ್ ತೆಗೆದ್ರೆ
ನೋಡಿ ಪ್ರೀವಿಯಸ್ ಸಮ್ ಅಲ್ಲಿ ಹಿಂದೆ ಹೋಗ್ಲಿಕ್ಕೆ ನಾನು 100 ಬೈ ಸಮಥಿಂಗ್ ಮಾಡಿದೆ, 100/110, 100 ಬೈ ಆ ತರ ಮಾಡಿದೆ. ಸೊ ಇಲ್ಲಿ ನಾನು ಮುಂದೆ ಹೋಗ್ಬೇಕು, 95 ಇಂದ 96 ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಎಷ್ಟು ಪರ್ಸೆಂಟೇಜ್ ಇದೆ ಅಷ್ಟೇ ತೆಗಿಬೇಕು. 120% ಅಂದ್ರೆ ಡಿವೈಡೆಡ್ ಬೈ 100 ಅಷ್ಟೇ. ಪರ್ಸೆಂಟೇಜ್ ಅಂದ್ರೆ ಡಿವೈಡೆಡ್ ಬೈ 100. 120 ಡಿವೈಡೆಡ್ ಬೈ 100 ಇಂಟು 1,28,000. ಎಷ್ಟು ವರ್ಷ ಮುಂದೆ ಹೋಗ್ಬೇಕು? ನಾನು ಒಂದೇ ವರ್ಷ, ಅದಕ್ಕಾಗಿ ನಾನು ಒಂದೇ ಸಲ ಮಾಡಿದೆ. ಒಂದು ವರ್ಷ ಮುಂದೆ ಹೋಗ್ಬೇಕು, ಒಂದೇ ಸಲ ಮಾಡಿದೆ. ಸಿಂಪ್ಲಿಫೈ ಮಾಡಿ ನಿಮ್ಗೆ ಎಷ್ಟು ಆನ್ಸರ್ ಬರುತ್ತೆ ನೋಡಿ. 1,28,000 ಇಂಟು ಇದು ಮಾಡಿ 1,53,600. 1,53,600 ಬರುತ್ತೆ. ಸೊ ನಿಮ್ಗೆ ಆನ್ಸರ್ 1,53,600. ದಟ್ ಆಪ್ಷನ್ ಇಲ್ಲ ಇಲ್ಲಿ. ಸೊ ಇಟ್ ಈಸ್ ನನ್ ಆಫ್ ದಿಸ್. ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಇನ್ಕ್ರೀಸ್ ಡಿಕ್ರೀಸ್ ಇಂತಹ ಕ್ವಶನ್ಸ್ ಗಳು ಇಂಪಾರ್ಟೆಂಟ್. ಗ್ರಾಫ್ ಅಲ್ಲದೆ ಇದ್ರು ಇಂತಹ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ನಾವು ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಕ್ಲಾಸ್ ಅಲ್ಲಿ ಮಾಡಿದೀವಿ ಇದನ್ನ. ನಿಮ್ ನೋಟ್ಸ್ ಅನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್, ಪರ್ಸೆಂಟೇಜ್ ಡಿಕ್ರೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ UPSC CSAT. ಬಿಕಾಸ್ ಇದರಲ್ಲಿ ಕಾನ್ಸೆಪ್ಟ್ ಥರೋ ಇಲ್ದಿರೋರು ತುಂಬಾ ಮಿಸ್ಟೇಕ್ಸ್ ಮಾಡೋದ್ರಿಂದ UPSC ಇಂತಹ ಕ್ವಶನ್ಸ್ ಗಳನ್ನ ಕೇಳುತ್ತೆ. ಫೈನ್. ನೆಕ್ಸ್ಟ್, if the total population of all 7 villages in 1995 is 2,10,000. 1995ರಲ್ಲಿ ಎಲ್ಲ 7 ಗ್ರಾಮಗಳ ಪಾಪ್ಯುಲೇಷನ್ 2,10,000 ಅಂತ ಹೇಳಿದ್ದಾರೆ. ಪರ್ಸೆಂಟೇಜ್ ಅಲ್ಲಿ ಎಲ್ಲ ಗ್ರಾಮಗಳ ಪಾಪ್ಯುಲೇಷನ್ ಎಷ್ಟು? ನಾನು ಆಗ್ಲೇ ಆಡ್ ಮಾಡಿದ್ರೆ 100%. ಎಷ್ಟದು? 2,10,000. ಈಸಿ ಕ್ವಶನ್. 2,10,000 ಎಲ್ಲ 7 ಜಿಲ್ಲೆಗಳು, ಎಲ್ಲ 7 ಗ್ರಾಮಗಳು. Then what would be the population of village T in 1995? 95 ಅಲ್ಲಿ ವಿಲೇಜ್ T ಕೇಳಿದ್ರೆ T ಎಷ್ಟು ಪರ್ಸೆಂಟೇಜ್? 21%. ಪರ್ಸೆಂಟೇಜ್ ನ ಕೆಳಗೆ ಪರ್ಸೆಂಟೇಜ್, ಪಾಪ್ಯುಲೇಷನ್ T ಇದು ಗೊತ್ತಿಲ್ಲ ನಮಗೆ, ಕ್ಯಾಲ್ಕುಲೇಟ್ ಮಾಡಬೇಕು. ಅಡ್ಡ ಗುಣಾಕಾರ 21% ಗುಣಿಸು 2,10,000 ಭಾಗಿಸು 100%. ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಐ ಥಿಂಕ್ ಯು ವಿಲ್ ಗೆಟ್ 4100. 44,100 ಆಪ್ಷನ್ ಬಿ. 44,100 ಆಪ್ಷನ್ ಬಿ. ಸಾಲ್ವ್ ಮಾಡಿ ನೀವು ಅಷ್ಟಕ್ಕೆ. ಓಕೆ ಫೈನ್. ನೆಕ್ಸ್ಟ್, ಬೇರೆ ಗ್ರಾಫ್. ಸೊ ಈ ಗ್ರಾಫ್ ಅಲ್ಲಿ ಕೂಡ ನೀವು ಬೇರೆ ಟೈಪ್ ಇದ್ದು ಗ್ರಾಫ್ ಕೊಟ್ಟಿದ್ದೇನೆ. ಇಲ್ಲಿ ಗ್ರಾಫ್ ಅನ್ನ ಅಬ್ಸರ್ವ್ ಮಾಡಕ್ ನೋಡಿ. ಗ್ರಾಫ್ ಅನ್ನು ಫಸ್ಟ್ ಇನ್ಫಾರ್ಮೇಶನ್ ಓದಿ ಏನ್ ಕೊಟ್ಟಿದ್ದಾರೆ ಅಂತ. ವೇರಿಯಸ್ ಸೆಕ್ಷನ್ಸ್ ಆಫ್ ದಿ ಪಾಪ್ಯುಲೇಷನ್ are indicated below in the pie chart. Various sections ಅಂತ ಹೇಳ್ತಾರೆ. ಫೈನ್. ಸ್ಟಡಿ ದಿ ಪೈ ಚಾರ್ಟ್ ಅಂಡ್ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಅಂತ ಹೇಳಿದ್ದಾರೆ. ಇದೊಂದು ಇನ್ಫಾರ್ಮೇಶನ್ ನೋಡಿ. ಏನ್ ಹೇಳಿದ್ದಾರೆ? ಟೋಟಲ್ ಪಾಪ್ಯುಲೇಷನ್ ಆಫ್ ಅ ಸಿಟಿ ಈಸ್ 5,000. ನನಗೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ಟೋಟಲ್ ಪಾಪ್ಯುಲೇಷನ್ ಕೊಟ್ಟಿರ್ಲಿಲ್ಲ. ಅಬ್ಸರ್ವ್ ಮಾಡಿ, ಕೊಟ್ಟಿರ್ಲಿಲ್ಲ. 100% ಮಾತ್ರ ಇತ್ತು, ಪರ್ಸೆಂಟೇಜ್ ಎಲ್ಲ ಇತ್ತು ಎಲ್ಲ. ಇಲ್ಲಿ ಟೋಟಲ್ ಪಾಪ್ಯುಲೇಷನ್ ಎಷ್ಟು ಅಂತ ಹೇಳಿದ್ದಾರೆ? 5,000. ಈಗ 1 ಏನ್ ಹೇಳಿದ್ದಾರೆ? 162 ಡಿಗ್ರಿ. ಏನದು? ಎಂಪ್ಲಾಯೀಸ್ ಆಫ್ ದಿ ಪಬ್ಲಿಕ್ ಸೆಕ್ಟರ್ ಗವರ್ಮೆಂಟ್ ಅಲ್ಲಿ 162 ಡಿಗ್ರಿ. ಎಂಪ್ಲಾಯೀಸ್ ಆಫ್ ದಿ ಪ್ರೈವೇಟ್ ಸೆಕ್ಟರ್ 2 ಎಷ್ಟು? 108 ಡಿಗ್ರಿ. ಎಂಪ್ಲಾಯೀಸ್ ಆಫ್ ದಿ ಕಾರ್ಪೊರೇಟ್ ಸೆಕ್ಟರ್ ಎಷ್ಟು? 54 ಡಿಗ್ರಿ. ಕಾರ್ಪೊರೇಟ್ ಸೆಕ್ಟರ್. 4th ಸೆಲ್ಫ್ ಎಂಪ್ಲಾಯ್ಡ್ ಎಷ್ಟು? 18 ಡಿಗ್ರಿ. ಅನ್ಎಂಪ್ಲಾಯ್ಡ್ 18 ಡಿಗ್ರಿ ಇದೆ. ಇದು ಪರ್ಸೆಂಟೇಜ್ ಎಲ್ಲ ಅಬ್ಸರ್ವ್ ಮಾಡಿ, ಇಟ್ ಈಸ್ ಡಿಗ್ರಿ. ನೀವು ಒಂದು ವೇಳೆ ಈ ಡಿಗ್ರೀಸ್ ಗಳನ್ನೆಲ್ಲ ಆಡ್ ಮಾಡಿ ನೋಡಿಬೇಕಾದ್ರೆ 162, 108, 54, 18, you will get 360 degree. Why? Because complete circle is 360 degree. Complete circle is 360 degree. ಇಲ್ಲಿ ಹಾಗಾದ್ರೆ ನಿಮ್ಗೆ ಸೆಂಟ್ರಲ್ ಆಂಗಲ್ ಕ್ಯಾಲ್ಕುಲೇಟ್ ಮಾಡುವ ಕ್ವಶನ್ ಅನ್ನ ಕೇಳಲ್ಲ. ಯಾಕಂದ್ರೆ ಸೆಂಟ್ರಲ್ ಆಂಗಲ್ ಎಷ್ಟು ಅಂತ ಅವರೇ ಹೇಳಿದ್ದಾರೆ. ಈ ತರನು ಕ್ವಶನ್ ಕೊಡಬಹುದು. ಈಗ ನಾನು ಫಸ್ಟ್ ಕ್ವಶನ್ ಓದೋಣ. ಏನು? ವಾಟ್ ಪರ್ಸೆಂಟೇಜ್ ಬಂದ ತಕ್ಷಣ ನೀವು ನ್ಯೂಮರೇಟರ್ ಡಿನಾಮಿನೇಟರ್ ಇಂಟು 100 ಹಾಕಬೇಕು. ಆಫ್ ದಿ ಎಂಪ್ಲಾಯ್ಡ್ ಪರ್ಸನ್ಸ್ ಆರ್ ಸೆಲ್ಫ್ ಎಂಪ್ಲಾಯ್ಡ್. ಯಾವುದು ಇಲ್ಲಿ ಡಿನಾಮಿನೇಟರ್? ಆಫ್ ಅನ್ನೋದು ಕೀವರ್ಡ್. ನಾನು ನಿಮ್ಗೆ ಹೇಳಿದ್ದೇನೆ ವಾಟ್ ಪರ್ಸೆಂಟ್ ಆಫ್ ಎಕ್ಸ್ ಈಸ್ ವೈ ಅಂತ ಕೇಳಿದ್ರೆ ಆಫ್ ಅನ್ನೋದು ಕೀವರ್ಡ್. ಆಫ್ ನಂತರ ಬಂದಿರೋದು ಡಿನಾಮಿನೇಟರ್ ಆಗುತ್ತೆ. ಎಂಪ್ಲಾಯ್ಡ್ ಪರ್ಸನ್ಸ್ ಈಸ್ ಡಿನಾಮಿನೇಟರ್. ಎಂಪ್ಲಾಯ್ಡ್ ಪರ್ಸನ್ಸ್ ಎಷ್ಟು ಜನ ಇದ್ದಾರೆ ನೋಡ್ಬೇಕು. ಅಬ್ಸರ್ವ್ ಮಾಡಿ, ಅನ್ಎಂಪ್ಲಾಯ್ಡ್ ಅವರನ್ನ ನೀವು ಕೌಂಟ್ ಮಾಡ್ಲಿಕ್ಕಿಲ್ಲ. ಸೊ ನೀವು ಅನ್ಎಂಪ್ಲಾಯ್ಡ್ ಅನ್ನ ಬಿಟ್ಟು ಉಳಿದವರು ಎಷ್ಟಿದ್ದಾರೆ ನೋಡ್ಬೇಕು. ಡಿಗ್ರಿಯಲ್ಲೇ ಕ್ಯಾಲ್ಕುಲೇಟ್ ಮಾಡಬಹುದು. 162, 108, 54, 18 ಇದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕಿಲ್ಲ. ಬಿಕಾಸ್ ಓನ್ಲಿ ಎಂಪ್ಲಾಯ್ಡ್ ಪರ್ಸನ್ಸ್. ಟೋಟಲ್ ಪಾಪ್ಯುಲೇಷನ್ ಹೇಳಿದ್ದಲ್ಲ, ಎಂಪ್ಲಾಯ್ಡ್ ಪರ್ಸನ್. ವೆರಿ ಕೇರ್ಫುಲ್. ಸೊ ಹಿಯರ್ ಇಟ್ ಈಸ್ 342 degree. Are self-employed.
ಸೊ ವಾಟ್ ಪರ್ಸೆಂಟೇಜ್ ಆಫ್ ಎಕ್ಸ್ ಇಸ್ ವೈ ಅಂದ್ರೆ y by x ಬರುತ್ತೆ, y by x into 100 ಬರುತ್ತೆ. ಸೊ ಆಫ್ ನಂತರ ಬಂದಿರೋದು ಡಿನಾಮಿನೇಟರ್, y ನ್ಯೂಮರೇಟರ್. ಅದರ ಯಾವುದು ಸೆಲ್ಫ್ ಎಂಪ್ಲಾಯ್ಡ್ ಎಷ್ಟಿದೆ 18 ಡಿಗ್ರಿ. ಸೊ 18 ಡಿಗ್ರಿ ಡಿವೈಡೆಡ್ ಬೈ 342 ಡಿಗ್ರಿ ಇಂಟು 100 ನೀವು ಸಿಂಪ್ಲಿಫೈ ಮಾಡಿ ನೋಡಿ, ಯು ವಿಲ್ ಗೆಟ್ ಅರೌಂಡ್ 5.26% ಬರುತ್ತೆ, ಅಪ್ರಾಕ್ಸಿಮೇಟ್ಲಿ 5.3%. ಸೊ ಆನ್ಸರ್ ಇಲ್ಲಿಗೆ 5.3%. ಸೊ ನಿಮ್ಗೆ ಕ್ವಶನ್ ಅನ್ನ ಈ ತರ ಕೇಳಬಹುದು ಅಂತ ಕೊಟ್ಟಿದ್ದೇನೆ. ನೆಕ್ಸ್ಟ್ ಕ್ವಶನ್, ಇದರಲ್ಲೇ ನೆಕ್ಸ್ಟ್ ಕ್ವಶನ್ ನೋಡಿ ಏನು. ನಂಬರ್ ಆಫ್ ಪರ್ಸನ್ಸ್ ಎಂಪ್ಲಾಯ್ಡ್ ಇನ್ ಕಾರ್ಪೊರೇಟ್ ಸೆಕ್ಟರ್. ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಎಂಪ್ಲಾಯ್ಡ್ ಆಗಿದ್ದಾರೆ ಅಂತ ನಂಬರ್ ಆಫ್ ಪರ್ಸನ್ಸ್ ಕೇಳಿದ್ದಾರೆ. ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಎಷ್ಟು ಡಿಗ್ರಿ ಇದ್ದಾರೆ? 54 ಡಿಗ್ರಿ. ಅವ್ರು ಡಿಗ್ರಿ ಕೇಳಿದ್ದೆಲ್ಲ ಪರ್ಸನ್ಸ್ ಕೇಳಿರೋದು. ಹಾಗಾದ್ರೆ ನಮ್ಗೆ ಪರ್ಸನ್ ಅಲ್ಲಿ ಏನಾದ್ರೂ ಒಂದು ಇನ್ಫಾರ್ಮೇಶನ್ ಇರಲೇಬೇಕು. ಇದೆ ಏನು? ಟೋಟಲ್ ಪಾಪ್ಯುಲೇಷನ್ ಎಷ್ಟು? 5000. ಟೋಟಲ್ ಪಾಪ್ಯುಲೇಷನ್ 5000. ಹಾಗಾದ್ರೆ ಟೋಟಲ್ ಡಿಗ್ರಿ ಎಷ್ಟು? 360 ಡಿಗ್ರಿ. 360 ಡಿಗ್ರಿ ಅಂದ್ರೆ 5000. ಟೋಟಲ್ ಪಾಪ್ಯುಲೇಷನ್ ಅಂದ್ರೆ 360 ಡಿಗ್ರಿ. ಇಲ್ಲಿ 360 ಡಿಗ್ರಿ, ಟೋಟಲ್ ಪಾಪ್ಯುಲೇಷನ್ 5000. ಅದೆರಡು ಈಕ್ವಲ್ ಇರಬೇಕು. 360 ಡಿಗ್ರಿ ಇಸ್ ಈಕ್ವಲ್ ಟು 5000. ನಮ್ಗೆ ಇಲ್ಲಿ ಕೇಳಿರೋದು ಏನು? ನಂಬರ್ ಆಫ್ ಪರ್ಸನ್ಸ್ ಇನ್ ದ ಕಾರ್ಪೊರೇಟ್ ಸೆಕ್ಟರ್. ಕಾರ್ಪೊರೇಟ್ ಸೆಕ್ಟರ್ ಎಷ್ಟು? 54 ಡಿಗ್ರಿ. ಡಿಗ್ರಿಯ ಕೆಳಗೆ ಡಿಗ್ರಿ ಇರಬೇಕು. 54 ಡಿಗ್ರಿ ಅಂದ್ರೆ ಎಷ್ಟು ಅಂತ ನೋಡಿ. ಸೊ 54 ಇಂಟು 5000 ಡಿವೈಡೆಡ್ ಬೈ 360 ಡಿಗ್ರಿ. ಸಾಲ್ವ್ ಮಾಡಿ ನೋಡಿ ನೀವು ಕ್ಯಾನ್ಸಲ್ ಮಾಡಿ, ಡಿಗ್ರಿ ಬರಿಬೇಕಂತಿಲ್ಲ. ಸಾಲ್ವ್ ಮಾಡಿ ನೋಡಿ, ಯು ವಿಲ್ ಗೆಟ್ ಆನ್ಸರ್ ಆಸ್ 750. ಸೊ ಆನ್ಸರ್ ಇಸ್ 750. ಸೊ ನಾನು ನಿಮ್ಗೆ ನೀವೇ ಸ್ವಂತ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಕೆಲವೊಂದು ಕ್ವಶನ್ಸ್ ಗಳಲ್ಲಿ ಸಿಂಪ್ಲಿಫಿಕೇಶನ್ ಪಾರ್ಟ್ ಅನ್ನ ನಾನು ಮಾಡಲ್ಲ ನಿಮ್ಗೆ. ನಾನು ಇಲ್ಲಿ ಮೆಥಡ್ ಮಾತ್ರ ಹೇಳ್ಕೊಡ್ತೇನೆ, ಹೌ ಟು ಸಾಲ್ವ್ ಅಂತ. ಈ ಸಿಂಪ್ಲಿಫಿಕೇಶನ್ ಪಾರ್ಟ್ ಇದು ಸ್ಕೂಲ್ ಲೆವೆಲ್ ಸಿಂಪ್ಲಿಫಿಕೇಶನ್, ಸ್ಕೂಲ್ ಲೆವೆಲ್ ಅಲ್ಲಿ ಅಂತ ಇಷ್ಟು ನಮ್ಗೆ ಗೊತ್ತಿರ್ಲೇಬೇಕು. ಗುಣಾಕಾರ, ಭಾಗಾಕಾರ, ಅಡಿಷನ್, ಸಬ್ಟ್ರಾಕ್ಷನ್ ಎಲ್ಲ ನಮ್ಗೆ ಗೊತ್ತಿರ್ಬೇಕು. ಹಾಗಾಗಿ ಅದನ್ನ ನಾನು ಇಲ್ಲಿ ಮಾಡ್ತಾ ಇಲ್ಲ. ಕೆಲವು ಕ್ವಶನ್ಗೆ ನಾನು ಮಾಡಲ್ಲ, ನೀವು ಮಾಡಿ ನೋಡ್ಬೇಕು. ಜಸ್ಟ್ ನೀವು 750 ಹೌದಾ ಅಲ್ವಾ ಅಂತ ಟಿಕ್ ಹಾಕಕ್ ಹೋಗ್ಬೇಡಿ. ಯು ಡೂ ಇಟ್ ಅಂಡ್ ಚೆಕ್ ವೆದರ್ ಯುವರ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಈಸ್ ಕರೆಕ್ಟ್ ಆರ್ ನಾಟ್. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಬೇರೆ ಗ್ರಾಫ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಈ ಗ್ರಾಫ್ ಅನ್ನು ಅಬ್ಸರ್ವ್ ಮಾಡಿ ಏನ್ ಕೊಟ್ಟಿದ್ದಾರೆ ಅಂತ ನೋಡಿ. The following pie chart shows sources of funds to be collected by the National Highway Authority of India (NHAI) ನೀವು GSL ಅನ್ನು ಓದಿರ್ತೀರದನ್ನ, for its phase 2 projects. Study the pie chart and answer the questions that follow. Pie chart ಅನ್ನು ಕೊಟ್ಟಿದ್ದಾರೆ. Sources of funds to be arranged by NHAI for the project in rupees crores. ಇದೆಲ್ಲ ಕ್ರೋರ್ ರುಪೀಸ್. ಈಗ ಇದು 29,952 ಕ್ರೋರ್ ರುಪೀಸ್. ಇದು ಹಾಗೆ. ಸೊ ನೋಡಿ, ನಾನು ಈ ಕ್ವಶನ್ ಅನ್ನು ಯಾಕೆ ನಿಮ್ಗೆ ಕೊಟ್ಟೆ ಅಂತ ಹೇಳಿದ್ರೆ, ನಾನು ಫಸ್ಟ್ ಗ್ರಾಫ್ ಏನಿತ್ತು ಹೇಳಿ, ಫಸ್ಟ್ ಗ್ರಾಫ್ ಅಲ್ಲಿ ಪರ್ಸೆಂಟೇಜ್ ಅಲ್ಲಿ ಒಳಗೆ ಕೊಟ್ಟಿದ್ರು, ಪರ್ಸೆಂಟೇಜ್ ಇತ್ತು ಒಳಗೆ. ಸೆಕೆಂಡ್ ಅಲ್ಲಿ ಡಿಗ್ರಿ ಇತ್ತು, ಥರ್ಡ್ ಅಲ್ಲಿ ಆಕ್ಚುಯಲ್ ನಂಬರ್ಸ್ ಇದೆ. ಇಲ್ಲಿ ಡಿಗ್ರಿನೂ ಇಲ್ಲ, ಪರ್ಸೆಂಟೇಜ್ ಇಲ್ಲ, ರುಪೀಸ್ ಅಲ್ಲಿದೆ. ಹಾಗಾಗಿ ಸೊ ಎಲ್ಲ ಟೈಪ್ ಅಲ್ಲಿ ನಿಮ್ಗೆ ಗೊತ್ತಿರ್ಲಿ ಅಂತ ನಾನು ಈ ಕ್ವಶನ್ ಅನ್ನ ಕೊಟ್ಟಿದ್ದೇನೆ. ಇಲ್ಲಿ ಏನ್ ಕ್ವಶನ್ ಕೇಳಿದ್ದಾರೆ? ಕ್ವಶನ್ ಈಗ ಗ್ರಾಫ್ ಅರ್ಥ ಆಯ್ತು ನಿಮ್ಗೆ. ಗ್ರಾಫ್ ಅರ್ಥ ಆದ ನಂತರ ಕ್ವಶನ್ ಸಾಲ್ವ್ ಮಾಡೋದು. ಸೆಂಟ್ರಲ್ ಆಂಗಲ್ ಕೇಳಿದ್ದಾರೆ. ಸೆಂಟ್ರಲ್ ಆಂಗಲ್ ಕರೆಸ್ಪಾಂಡಿಂಗ್ ಟು ದ ಮಾರ್ಕೆಟ್ ಬಾರೋವಿಂಗ್. ಸೆಂಟ್ರಲ್ ಆಂಗಲ್ ಕೇಳಿದ್ದಾರೆ. ಮಾರ್ಕೆಟ್ ಬಾರೋವಿಂಗ್ ಇದು. ಮಾರ್ಕೆಟ್ ಬಾರೋವಿಂಗ್ ಗೆ ಸೆಂಟ್ರಲ್ ಆಂಗಲ್ ಎಷ್ಟು ನನ್ಗೆ ಆಲ್ರೆಡಿ ಗೊತ್ತಿದ್ರೆ, ಕಂಪ್ಲೀಟ್ ಎಷ್ಟು? 360 ಡಿಗ್ರಿ. 360 ಡಿಗ್ರಿ ಅಂದ್ರೆ ಎಷ್ಟು ಅಂತ ನೋಡಿ. ಡಿಗ್ರಿಯಲ್ಲಿ ಇದೆಲ್ಲ 360 ಡಿಗ್ರಿ, ಇದರಲ್ಲಿ ಎಷ್ಟು ಅಂತ ನೋಡ್ಬೇಕು. ಯಾವ್ದ್ರಲ್ಲಿ ನಂಬರ್ಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಬೇಕು. ಇದೆಲ್ಲವನ್ನ ನೀವು ಆಡ್ ಮಾಡಿ ನೋಡ್ಬೇಕಾಗುತ್ತೆ. 29,952, 11,486 ಆಡ್ ಮಾಡಿ ನೋಡಿ. 5,252, 4,910 and 6,000. ಇಷ್ಟನ್ನ ಆಡ್ ಮಾಡಿ ನೋಡಿ ಎಷ್ಟು ಬರುತ್ತೆ ಅಂತ ನೋಡಿ. ಐ ಥಿಂಕ್ ಯು ವಿಲ್ ಗೆಟ್ 57,600 ಬರುತ್ತೆ. ಅಂದ್ರೆ 360 ಡಿಗ್ರಿ ಅಂದ್ರೆ 57,600. ಈಗ ಮಾರ್ಕೆಟ್ ಬಾರೋವಿಂಗ್ ಕೇಳಿದ್ದಾರೆ ಅಂದ್ರೆ
29,952 ಎಷ್ಟು ಅಂತ ಕೇಳಿದ್ದಾರೆ. ಸೊ ನಂಬರ್ನ ಕೆಳಗೆ ನಂಬರ್ ಇಲ್ಲಿ ಬರೆದ್ರೆ ನಿಮ್ಗೆ ರಾಂಗ್ ಆಯ್ತು. 29,952 ಎಷ್ಟು, ನಂಬರ್ನ ಕೆಳಗೆ ನಂಬರ್. ಈ 57,600 ಇದರಿಂದ ಬಂದಿರೋದು. ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಡಿಗ್ರಿಯ ಕೆಳಗೆ ನನ್ಗೆ ಗೊತ್ತಿಲ್ಲ, ಅಡ್ಡ ಗುಣಾಕಾರ ಮಾಡಿ ನೋಡಿ. ಐ ಥಿಂಕ್ ಯು ವಿಲ್ ಗೆಟ್ 187.2 ಡಿಗ್ರಿ. ನನಗೆ ಮಾಡಲ್ಲ, ನೀವು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ನಿಮ್ಗಾಗಿ ಬಿಡ್ತಾ ಇದ್ದೀನಿ. ಸೊ ನಿಮ್ಗೆ ಆನ್ಸರ್ 187.2 ಡಿಗ್ರಿ ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡುವಾಗ್ಲೂ ಮ್ಯಾನ್ಯುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ, ನಿಮ್ಮಲ್ಲೇ ಮಾಡಿ. ಡೋಂಟ್ ಯೂಸ್ ಕ್ಯಾಲ್ಕುಲೇಟರ್. ಕೆಲವರು ಸುಮ್ಮನೆ ಈ ತರ ಟೆಸ್ಟ್ ಗಳಲ್ಲೆಲ್ಲ ಸಾಲ್ವ್ ಮಾಡುವಾಗ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾರೆ. ಮಾಡಬೇಡಿ, ಯಾಕಂದ್ರೆ ನಿಮ್ಗೆ ಆಕ್ಚುಲ್ ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಕ್ಕಿಲ್ಲ. ಹಾಗಾಗಿ ನೀವು ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ನೋಡಿ, ಈ ಬೇರೆ ಬೇರೆ ಟೈಪ್ ಇದ್ದು ಗ್ರಾಫ್ ಅನ್ನು ಅಬ್ಸರ್ವ್ ಮಾಡಿ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ಫಸ್ಟ್ ಗ್ರಾಫ್ ಅನ್ನು ಅಬ್ಸರ್ವ್ ಮಾಡಿ. ಇಲ್ಲಿ 2 ಪೈ ಚಾರ್ಟ್ ಇದೆ, 2 ಪೈ ಚಾರ್ಟ್ ಇದೆ. ಇಂಥ ಕ್ವಶನ್ಸ್ ಬರಬಹುದು ಅಂತ ಕೊಟ್ಟಿದ್ದೀನಿ. ಫೈನ್. ಸ್ಟಡಿ ದಿ ಫಾಲೋವಿಂಗ್ ಗ್ರಾಫ್ ಕೇರ್ಫುಲಿ ಅಂಡ್ ಆನ್ಸರ್ ದಿ ಕ್ವಶನ್ಸ್ ಗಿವನ್ ಬಿಲೋ. ಏನ್ ಹೇಳಿದ್ದಾರೆ ನೋಡಿ. ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಂಡಿಡೇಟ್ಸ್ ಹೂ ವೇರ್ ಎನ್ರೋಲ್ಡ್ ಫಾರ್ MBA entrance exam and the candidates who passed the exam in different institutes. ಏನು ಹೇಳಿದ್ದಾರೆ? Candidates enrolled for exam from different institutes and calculate candidates who are passed. ಯಾರು ಎಷ್ಟು ಜನ ಎನ್ರೋಲ್ ಮಾಡಿದ್ದಾರೆ ಅಂದ್ರೆ ಅಪ್ಲೈ ಮಾಡಿದ್ದಾರೆ, ಮತ್ತೆ ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡೋಣ. ಎನ್ರೋಲ್ಡ್ ಎಷ್ಟು ಜನ ಆಗಿದ್ದಾರೆ? 8,550. ಅದರಲ್ಲಿ ಪಿ ಇಂದ ಎಷ್ಟು? 22%. ಯಾವ್ದ್ರ 22%? ಈ 8,550 ಕ್ಯೂ 15, ಆರ್ 10, ಎಸ್ 17, 16, 12, 8%. ಇದು ಎನ್ರೋಲ್ ಆದವರು. ನೆಕ್ಸ್ಟ್ ಏನಂದ್ರೆ ಹೂ ಪಾಸ್ ದಿ ಎಕ್ಸಾಮ್. ಟೋಟಲ್ ಎಷ್ಟು ಜನ ಪಾಸ್ ಆಗಿದ್ದಾರೆ? 5,700. ಟೋಟಲ್ ಎನ್ರೋಲ್ ಆದವರು ಎಷ್ಟು? 8,550. ಅದರಲ್ಲಿ 5,700 ಜನ ಪಾಸ್ ಆಗಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಪಾಸ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ರೆ ಏನ್ ಮಾಡ್ತೀರಿ ಅಂತ ಹೇಳಿ ನನಗೆ. ಪಾಸ್ ಪರ್ಸೆಂಟೇಜ್ ಆಫ್ ಆಲ್ ಇನ್ಸ್ಟಿಟ್ಯೂಟ್ಸ್ ಅಥವಾ ಪಾಸ್ ಪರ್ಸೆಂಟೇಜ್ ಇನ್ ದ ಎಕ್ಸಾಮ್ ಎಷ್ಟು ಅಂತ ಕೇಳಿದ್ರೆ ಏನ್ ಮಾಡ್ತಾರೆ? ಎಷ್ಟು ಜನ ಪಾಸ್ ಆಗಿದ್ದಾರೆ? 5,700. ಟೋಟಲ್ ಎಷ್ಟು ಜನ? 8,550 ಗುಣಿಸು 100 ಮಾಡಿ ನೋಡ್ಬೇಕು. ಒಂದು ವೇಳೆ ಕೇಳಿದ್ರೆ, ಇಲ್ಲಿ ಕೇಳಿಲ್ಲ ನಾನು. ಸೊ 5,700 ಡಿವೈಡೆಡ್ ಬೈ 8,550 ಇಂಟು 100 ನಿಮ್ಗೆ 66.66% ಬರುತ್ತೆ ಅನ್ಕೊಡ್ತೀನಿ. ಐ ಥಿಂಕ್ ಎಸ್ 66.66% ಆನ್ಸರ್ ಬರುತ್ತೆ. ಮಾಡಿ ನೋಡಿ. ಬಟ್ ಇಲ್ಲಿ ನನಗೆ 8,550ರಲ್ಲಿ 5,700 ಜನ ಪಾಸ್ ಆಗಿದ್ದಾರೆ. ಅದರಲ್ಲಿ ಒಂದೊಂದು ವಿಲೇಜ್ ಅಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಜನ ಪಾಸ್ ಆಗಿದ್ದಾರೆ. ಪಿ ಇಲ್ಲಿ 18% ಪಾಸ್ ಆಗಿದ್ದಾರೆ. ಎಷ್ಟರದ್ದು 18%? 5,700 18%. ಕ್ಯೂ ಅಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ? 17%. ಯಾವ್ದ್ರದ್ದು? 5,700. ಆರ್ ಅಲ್ಲಿ 5,700. ಇದನ್ನ ಹೇಳಿರೋದು. ಗ್ರಾಫ್ ಅರ್ಥ ಆಯ್ತು. ಕ್ವಶನ್ ಹೋಗೋಣ. ವಾಟ್ ಪರ್ಸೆಂಟೇಜ್ ಆಫ್ ಕ್ಯಾಂಡಿಡೇಟ್ಸ್ ಪಾಸ್ಡ್ ದ ಎಕ್ಸಾಮ್ ಫ್ರಮ್ ಇನ್ಸ್ಟಿಟ್ಯೂಟ್ ಟಿ? ನೋಡಿ, ವಾಟ್ ಪರ್ಸೆಂಟೇಜ್ ಅಂತ ಇದೆ. ವಾಟ್ ಪರ್ಸೆಂಟೇಜ್ ಅಂತ ಬಂದ ತಕ್ಷಣ ಈ ತರ ಮಾಡಬೇಕು ನೀವು. ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇಂಟು 100 ಆಫ್ ದಿ ಕ್ಯಾಂಡಿಡೇಟ್ಸ್ ಪಾಸ್ ದ ಎಕ್ಸಾಮ್ ಫ್ರಮ್ ಇನ್ಸ್ಟಿಟ್ಯೂಟ್ ಟಿ. ಇನ್ಸ್ಟಿಟ್ಯೂಟ್ ಟಿ ಇಂದ ಎಷ್ಟು ಜನ ಪಾಸ್ ಆಗಿದ್ದಾರೆ ನೋಡಿ. ಟಿ ಇಂದ ಪಾಸ್ ಮಾತ್ರ ನೋಡ್ಬೇಕು, ಮೇಲಿದ್ದೆಲ್ಲ ಕೆಳಗಿದ್ದೀಗ. 9%. ಎಷ್ಟರದ್ದು? 9%. 5,700. ಔಟ್ ಆಫ್ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎನ್ರೋಲ್ಡ್ ಫ್ರಮ್ ದಿ ಸೇಮ್ ಇನ್ಸ್ಟಿಟ್ಯೂಟ್. ಎನ್ರೋಲ್ ಎಷ್ಟಾಗಿದ್ದಾರೆ? ಸೇಮ್ ಇನ್ಸ್ಟಿಟ್ಯೂಟ್ ಟಿ ಇಂದ ಎಷ್ಟು? 8% ಆಫ್ 8,550. ಈಗ ನೋಡಿ, ಇಲ್ಲಿ ಡಿನಾಮಿನೇಟರ್ ಯಾವ್ದಂತ ತುಂಬಾ ಇಂಪಾರ್ಟೆಂಟ್. ಇಲ್ಲೂ ಆಫ್ ಇದೆ, ಇಲ್ಲೂ ಆಫ್ ಇದೆ. ನಿಮ್ಗೆ ಗೊತ್ತಿರ್ಬೇಕು, ನಾವು ಯಾವಾಗ್ಲೂ ಎಷ್ಟು ಪರ್ಸೆಂಟೇಜ್ ಜನ ಪಾಸ್ ಆಗಿದ್ದಾರೆ ಅಂತ ಕೇಳುವಾಗ ಡಿನಾಮಿನೇಟರ್ ಬರೋದು ದೊಡ್ಡ ನಂಬರ್, ಅಂದ್ರೆ ಎಷ್ಟು ಜನ ಎನ್ರೋಲ್ ಆಗಿದ್ದಾರೆ ಅಂತ. ಈಗಲೇ ನಾನು ಮಾಡಿದೆ. ಎಷ್ಟು ಜನ ಪಾಸ್ ಪರ್ಸೆಂಟೇಜ್ ಅಂತ ಕೇಳಿದ್ರೆ 5,700 ಡಿವೈಡೆಡ್ ಬೈ 8,550 ಮಾಡಿ. ಅದೇ ರೀತಿಯಲ್ಲಿ ಇದು ಡಿನಾಮಿನೇಟರ್ ಆಗುತ್ತೆ. ಔಟ್ ಆಫ್, ನಾವೀಗ ಮಾರ್ಕ್ ಹೇಳುವಾಗ ಏನ್ ಹೇಳ್ತೀವಿ? UPSC ಅಲ್ಲಿ ಮಾರ್ಕ್ ಫಸ್ಟ್ ಪೇಪರ್ ಮಾರ್ಕ್ಸ್ ಹೇಳುವಾಗ 110.33 ಕಟ್ ಆಫ್ ಔಟ್ ಆಫ್ 200 ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? 110 ಔಟ್ ಆಫ್ ಅಂತ ಬರೋದು ಯಾವಾಗ್ಲೂ ಡಿನಾಮಿನೇಟರ್ ಇರುತ್ತೆ. ಅದೆಲ್ಲ ನೀವು ನೆನಪಿಟ್ಕೊಳ್ಬೇಕು. ಈಗ ಇವಾಗ ನೋಡೋಣ ಏನಾಯ್ತು.
ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ನ್ಯೂಮರೇಟರ್ ಏನ್ ಬರುತ್ತೆ ಅಂತ ಹೇಳಿದೆ ನಾನು. ನ್ಯೂಮರೇಟರ್ ಏನ್ ಬರುತ್ತೆ, ಪಾಸ್ ದ ಎಕ್ಸಾಮ್ ಫ್ರಮ್ ಇನ್ಸ್ಟಿಟ್ಯೂಟ್ ಟು ಟಿ. ಎಷ್ಟು ಪರ್ಸೆಂಟ್? 9%. ಬರೀರಿ 9% ಆಫ್ 5,700. ಡಿನಾಮಿನೇಟರ್ ಏನ್ ಬರುತ್ತೆ? ಡಿನಾಮಿನೇಟರ್ ಏನ್ ಬರುತ್ತೆ? 8% ಆಫ್ 8,550. ಇವಾಗ ನೀವು ಇಲ್ಲಿ ಪರ್ಸೆಂಟೇಜ್ ತೆಗೆದು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಸೇಮ್ ಆನ್ಸರ್ ಬರುತ್ತೆ. ಬಟ್ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಈ 5,700 ಡಿವೈಡೆಡ್ ಬೈ 8,550 ಇದನ್ನ ಸಪರೇಟ್ ಆಗಿ ಮಾಡಿ. ಯಾಕಂದ್ರೆ ಇದು ನಮ್ಗೆ ಎಲ್ಲಾ ಸಮ್ ಅಲ್ಲಿ ಬೇಕಾಗುತ್ತೆ. ಕೆಲವೊಂದ್ಸಲ ಎಲ್ಲ ನಂಬರ್ ಅಲ್ಲಿ ಬೇಕಾಗುತ್ತೆ. ಯಾಕಂದ್ರೆ ಇದು ಚೇಂಜ್ ಆಗಲ್ಲ. 8,550 ಮತ್ತೆ 5,000. ಇದನ್ನೆರಡನ್ನ ಸಿಂಪ್ಲಿಫೈ ಮಾಡಿ ಎಷ್ಟು ನಂಬರ್ ಬರುತ್ತೆ ಅಂತ ನೋಡಿ. 0 ಕ್ಯಾನ್ಸಲ್ ಆಯ್ತು. 5ರಲ್ಲಿ ಸಿಂಪ್ಲಿಫೈ ಮಾಡಿ. 570 ಮತ್ತೆ 855 ಅನ್ನ 570 ಮತ್ತೆ 855 ಅನ್ನ 5ರಲ್ಲಿ ಹೋಗುತ್ತೆ ಎರಡು ಕೂಡ. 114. ಹೌದು, 114 ಆಯ್ತು. 855 ಅನ್ನ ಕೂಡ 5 ಅಲ್ಲಿ ಸಿಂಪ್ಲಿಫೈ ಮಾಡಿ 171 ಬರುತ್ತೆ. 175 ಬರುತ್ತೆ. ಈಗ 114 ಮತ್ತೆ 171 ಫರ್ದರ್ ಯಾವ ನಂಬರ್ ಅಲ್ಲಿ ಹೋಗುತ್ತೆ ಅಂತ ನೋಡಿ. ಇಫ್ ಯು ಆರ್ ಗುಡ್ ಇನ್ ಮಲ್ಟಿಪ್ಲಿಕೇಶನ್ ಯು ಕ್ಯಾನ್ ಐಡೆಂಟಿಫೈ ದಟ್ ಇದು 19 6 ಇದು 19 9 19 6 19 9 ಅಂತ ಹೋಗುತ್ತೆ. ಈಗ ಪುನಃ ಕ್ಯಾಲ್ಕುಲೇಟ್ ಮಾಡಬಹುದು. 3 2ಲಿ 3 3 3 2ಲಿ 3 3 ಅಂದ್ರೆ 5,700 ಭಾಗಿಸು 850 ಅಂತ ಬಂದ್ರೆ 5,700 ಭಾಗಿಸು 850 5,700 ಭಾಗಿಸು 850 ಬದಲು ನಾನು 2/3 ಅಂತ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು ಅಂತ ಅರ್ಥ. ಲೆಟ್ ಮೀ erase this. ಸೊ ನನಗೆ 5,700 ಮತ್ತೆ 8,550 ಬದಲು ನಾನು 2 ಮತ್ತೆ 3 ಅಂತ ಯೂಸ್ ಮಾಡಬಹುದು. 2 ಮತ್ತೆ 3 ಅಂತ ಯೂಸ್ ಮಾಡಬಹುದು ಅಂತ ಅರ್ಥ. ನೋಡಿ, ಇದು 9 ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. 9 ಇಂಟು ಇದು ಬರೆದ್ರೆ ನಾನು 2/3 ಯೂಸ್ ಮಾಡಬಹುದು. 2/3 5,700 ಮತ್ತೆ 8,550 ಬದಲು 8 into 100. ಈಗ ನಮ್ಗೆ ಸಿಂಪ್ಲಿಫೈ ಆಯ್ತು. ಇದು ಒಂದ್ಸಲ ಮಾಡಿದ್ರೆ ನಿಮ್ಗೆ ಮತ್ತೆ ಎಲ್ಲ ಕಡೆ ಇದು ಬಂದಾಗ ನಾನು 2/3 ಅಂತ ಯೂಸ್ ಮಾಡಬಹುದು. ಸೊ ಈಗ ನಾನು ಸಿಂಪ್ಲಿಫೈ ಮಾಡ್ತೇನೆ. ನಮ್ಗೆ 9 into 2 divided by 8 into 3 into 100 ಅಂತ ಆನ್ಸರ್. 2 1 2 4 ಅಂತ ಗೊತ್ತಾಯ್ತು. 3 1 3 3. ಸೊ 3/4 into 100 ಬಂತು ಆನ್ಸರ್. 3/4 into 100 ಸಿಂಪ್ಲಿಫೈ ಮಾಡಿ ನೋಡಿ ಬೇಕಿದ್ರೆ. 3/4 ಅಂದ್ರೆ ಮುಕ್ಕಾಲು ಅಂದ್ರೆ 75% is the answer. So 75% ಈ ಕ್ವಶನ್ ಗೆ ಆನ್ಸರ್. ಫೈನ್. ಸೊ ಈ 2/3 ಅನ್ನ ಒಂದು ಸೈಡ್ ಅಲ್ಲಿ ನೀವು ಬರ್ಕೊಂಡು ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಫೈನ್. ಈಗ ನೆಕ್ಸ್ಟ್ ಕ್ವಶನ್. Which institute has the highest percentage of candidates passed to the candidates enrolled? ಅಬ್ಸರ್ವ್ ಮಾಡಿ, ಕ್ವಶನ್ ಡಿಫರೆಂಟ್ ಇದೆ. ಏನ್ ಹೇಳ್ತಿದ್ದಾರೆ ಅಂದ್ರೆ, ವಿಚ್ ಇನ್ಸ್ಟಿಟ್ಯೂಟ್ ಅಂದ್ರೆ ಕೆಳಗೆ ಕೊಟ್ಟಿರೋ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾವ ಇನ್ಸ್ಟಿಟ್ಯೂಟ್, ವಿಚ್ ಇನ್ಸ್ಟಿಟ್ಯೂಟ್, ಕ್ಯೂ ಆರ್ ವಿ ಟಿ ಈ 4 ಇನ್ಸ್ಟಿಟ್ಯೂಟ್ ಅಲ್ಲಿ ಹ್ಯಾಸ್ ದಿ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಕ್ಯಾಂಡಿಡೇಟ್ಸ್ ಪಾಸ್ಡ್ ಟು ದಿ ಎನ್ರೋಲ್ಡ್. ಈಗ ಕ್ಯೂ ಅಲ್ಲಿ ನೋಡ್ಬೇಕು ನಾನು ಎಷ್ಟು ಜನ ಪಾಸ್ ಆಗಿದ್ದಾರೆ. ಕ್ಯೂ ಅಲ್ಲಿ 17% ಆಫ್ 5,700 divided by enrolled ಎಷ್ಟು, ಯಾವುದು, ಕ್ಯೂ enrolled 15% ಆಫ್ 8,550. ಅಂದ್ರೆ ನಾನು ಆಲ್ರೆಡಿ ಹೇಳಿದ ಹಾಗೆ ನನಗೆ ಇಂಟು 100 ಬೇಕಿದ್ರೆ ಬರೀ ಇಂಟು 100 ಇದೆ. ಏನಾಗುತ್ತೆ, ಪರ್ಸೆಂಟೇಜ್ ಕ್ಯಾನ್ಸಲ್. ಇದು ನಾನು ಆಲ್ರೆಡಿ ಹೇಳಿದೆ. ಇದರ ಬದಲು 2/3 ಬರೀಬಹುದು. ಸೊ ನನ್ಗೆ ಏನ್ ಬಂತ ಆನ್ಸರ್, 17 into 2 divided by 15 into 3 into 100. 17 into 2 divided by 15 into 3 ಅಂತ ಬಂತು. ಇದು ಕ್ಯೂ ಗೆ ಆಯ್ತು. ಆರ್ ಗೆ ನೋಡೋಣ. ಈಗ ಆರ್ ನೋಡೋಣ. ಆರ್ ಎಷ್ಟು, 13. ನಾನೀಗ 2 ನೇ ಬರೀತೀನಿ ನೋಡಿ. 5,700 ಬದಲು 2 ಅಂತಾನೆ ಬರೀತೀನಿ. 13 into 2 divided by 10 into 3. ನೆಕ್ಸ್ಟ್ ಯಾವುದು, ವಿ.
ವಿ 15 into 2 divided by 2 ಮತ್ತೆ 3 ಹೇಗೆ ಅಂತ ನಿಮ್ಗೆ ಗೊತ್ತಾಯ್ತು. ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. 15 into 2 divided by 12 into 3. T 9 into 2 divided by 8 into 3. So this is it. So ಇಷ್ಟ ಆಯ್ತು. ಈಗ ನೀವು ಇದರಲ್ಲಿ ಯಾವುದನ್ನು ಸಿಂಪ್ಲಿಫೈ ಮಾಡಿದಾಗ ಹೈಯೆಸ್ಟ್ ಬರುತ್ತೆ ಅಂತ ನೋಡ್ಬೇಕು. ದಿಸ್ ವಿಲ್ ಬಿ ಸಿಂಪ್ಲಿಫೈ ಮಾಡಿದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಬೇಕಿದ್ರೆ ಇದು 2 1s 2 5s ಮಾಡಬಹುದು. ನಾನು ಇದೆಷ್ಟು ಬಂತು 13 divided by 15 into 100 ಇರಲಿ, ಬೇಕಿದ್ರೆ 13 divided by 15 into 100. ಇಲ್ಲೆಷ್ಟು ಬಂದಿತ್ತು ನನಗೆ 17 into 2 34 divided by 15 into 3 45 into 100. ಇಲ್ಲಿ ಎಷ್ಟು ಬರುತ್ತೆ ನೋಡೋಣ. 3 1 3 5 ಇದು ಸಿಂಪ್ಲಿಫೈ ಮಾಡಬಹುದು. 2 1 2 6 5 by 6 into 100 5 by 6 into 100. T 3 1 3 2 1 2 4 3 by 4 into 100 3 by 4 into 100. ಸೊ ಈಗ ನೀವು ಇದು ಎಲ್ಲವನ್ನ ಸಾಲ್ವ್ ಮಾಡಿ ಯಾವ್ದು ಇಲ್ಲಿ ನಿಮ್ಗೆ ಹೈಯೆಸ್ಟ್ ಬರುತ್ತೆ ಅಂತ ನೋಡ್ಬೇಕು. ಯಾವ್ದು ನಿಮ್ಗೆ ಇಲ್ಲಿ ಹೈಯೆಸ್ಟ್ ಬರುತ್ತೆ ಅಂತ ನೋಡ್ಬೇಕು. ಜಸ್ಟ್ ಫಾರ್ ಈಗ ಸಿಂಪ್ಲಿಫಿಕೇಶನ್ ಪರ್ಪಸ್ ಇಲ್ಲಿ ಜಾಗ ಇಲ್ದಿರೋದ್ರಿಂದ ನಾನು ಇಲ್ಲಿ ಮಾಡಿರೋ ಮೆಥಡ್ ಅನ್ನ ಎರೇಸ್ ಮಾಡ್ತೀನಿ. ಈಗ ಇದನ್ನ ಬೇಕಿದ್ರೆ ಬರ್ಕೊಳ್ಳಿ. ನಾನು ನೆಕ್ಸ್ಟ್ ಐ ವಿಲ್ ಶೋ ಹೌ ಟು ಕ್ಯಾಲ್ಕುಲೇಟ್ ವಿಚ್ ಇಸ್ ದಿ ಹೈಯೆಸ್ಟ್. ಫೈನ್. ಸೊ ನಿಮ್ಗೆ ಎಲ್ಲದ್ರಲ್ಲಿ ಇಂಟು 100 ಎಲ್ಲದ್ರಲ್ಲಿ ಪರ್ಸೆಂಟೇಜ್ ಇದ್ದು ಮತ್ತೆ ಹೈಯೆಸ್ಟ್ ಲೋವೆಸ್ಟ್ ನೋಡೋಕಿದ್ರೆ ಹೈಯೆಸ್ಟ್ ಲೋವೆಸ್ಟ್ ಅಂದ್ರೆ ಕಂಪ್ಯಾರಿಸನ್ ಇದ್ರೆ ನೀವು ಆ ಇಂಟು 100 ಅನ್ನ ನೀವು ಇಗ್ನೋರ್ ಮಾಡಬಹುದು. ಸೊ ನಾನು ಇಂಟು 100 ಅನ್ನ ಇಗ್ನೋರ್ ಮಾಡ್ಬಿಟ್ಟು ಕೇವಲ ಭಿನ್ನರಾಶಿಗಳನ್ನ ಮಾತ್ರ ಬರೆಯೋಕೆ ನೋಡ್ತೀನಿ. ಎಷ್ಟು ಬಂತಂದ್ರೆ ಫಸ್ಟ್ ಒನ್ ಕ್ಯೂ ಎಷ್ಟು ಬಂದಿದೆ 34/45. ನೆಕ್ಸ್ಟ್ ಇದ್ದದ್ದು ಆರ್ ಎಷ್ಟು ಬಂತು 13/15 ಇತ್ತು, ಕರೆಕ್ಟ್ ಅಲ್ವಾ? ಹೌದು. ನೆಕ್ಸ್ಟ್ ಯಾವ್ದಿತ್ತು ವಿ ಎಷ್ಟು ಬಂತು 5/6. ನೆಕ್ಸ್ಟ್ ಯಾವ್ದು ಟಿ ಎಷ್ಟು ಬಂತು 3/4. ಇವುಗಳಲ್ಲಿ ಯಾವ್ದು ಹೈಯೆಸ್ಟ್ ಅಂತ ನೋಡ್ಬೇಕು. ಸೊ ಭಿನ್ನರಾಶಿಗಳನ್ನ ಹೇಗೆ ಹೈಯೆಸ್ಟ್ ಅಂತ ನೋಡುವಾಗ ನೀವು ಒಂದು ಮೆಥಡ್ ಫಾಲೋ ಮಾಡ್ಬೋದು. ಏನಂದ್ರೆ ಈಗ ಫಸ್ಟ್ ಇದೆರಡರಲ್ಲಿ ನೋಡೋಣ ಯಾವ್ದು ಜಾಸ್ತಿ ಇದೆ ಅಂತ. 5/6 ಮತ್ತೆ 3/4 ಇದೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅಂತ ನೋಡ್ಲಿಕ್ಕೆ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಈ ತರ 5 4 ಎಷ್ಟು 20, 6 3 ಎಷ್ಟು 18. ಇದರಲ್ಲಿ ಯಾವ್ದು ಜಾಸ್ತಿ ಬಂತು 20 ಜಾಸ್ತಿ ಇದೆ. ಹಾಗಾಗಿ ನನಗೆ 5/6 3/4 ಗಿಂತ ಜಾಸ್ತಿ ಅಂತ ಅರ್ಥ. ಅಂದ್ರೆ ನನಗೆ 20 ಹೇಗೆ ಬಂದದ್ದು 5 ಮತ್ತೆ 4 ಅನ್ನ ಮಲ್ಟಿಪ್ಲೈ ಮಾಡಿದ ನಂತರ ಯಾವ ಅಂಶವನ್ನ ಮಲ್ಟಿಪ್ಲೈ ಮಾಡಿದ್ದೇವೆ ನೋಡಿ 5 ಮತ್ತೆ 4 ಅದು ಈಗ ಫಾರ್ ಎಕ್ಸಾಂಪಲ್ ಈಗ 20 ಮತ್ತೆ 18 ನಲ್ಲಿ ಯಾವುದು ಜಾಸ್ತಿ 20 ಜಾಸ್ತಿ. ಈ 20 ಬರೋದಕ್ಕೆ ಯಾವ ಭಿನ್ನರಾಶಿಯ ಅಂಶವನ್ನ ನಾವು ಯೂಸ್ ಮಾಡಿದ್ದೇವೆ. ಅಂಶ ಅಂದ್ರೆ ನ್ಯೂಮರೇಟರ್ 5 ಈ ಭಿನ್ನರಾಶಿಯ, ಹಾಗಾಗಿ ಅದು ಗ್ರೇಟರ್ ಆಗುತ್ತೆ. ಅಥವಾ ಈ ತರ ನೀವು ಆರ್ಡರ್ ಅಲ್ಲಿ ಬರೆದ್ರೆ ನಿಮ್ಗೆ ಈಸಿಯಾಗಿ ಆಗ್ತದೆ. ಸೊ 5/6 ಗ್ರೇಟರ್, ಹಾಗಾಗಿ ನನಗೆ 3/4 ಆನ್ಸರ್ ಆಗುದಿಲ್ಲ. ಯಾಕಂದ್ರೆ ನಿಮ್ಗೆ ಇಲ್ಲಿ ಹೈಯೆಸ್ಟ್ ಯಾವ್ದು ಅಂತ ಕೇಳಿರೋದು. 5/6 ಮತ್ತೆ 3/4 ಅಲ್ಲೇ 3/4 ಜಾಸ್ತಿ ಬಂದಿಲ್ಲ ಅಂದ್ರೆ ಎಲ್ಲ ನಂಬರ್ಸ್ ಅಲ್ಲಿ ಅದು ಬರಲ್ಲ ಅಂತ ಅರ್ಥ. ಹಾಗಾಗಿ ಸಾರಿ ಸೊ ನನ್ಗೀಗ ಆನ್ಸರ್ ಏನ್ ಬಂತು 3/4 ಬರಲ್ಲ ಅಂತ ಬಂತು. 3/4 ಬರಲ್ಲ ಯಾಕಂದ್ರೆ 5/6 ಮತ್ತೆ 3/4 ಅನ್ನ ನಾನು ಕಂಪೇರ್ ಮಾಡಿದಾಗ ನನಗೆ 5/6 ಜಾಸ್ತಿ. ಅದೇ ರೀತಿ ಇದೆರಡನ್ನ ಕಂಪೇರ್ ಮಾಡಿ, ಯಾಕಂದ್ರೆ 5/6 ಜಾಸ್ತಿ. ಸೊ 13/15 ಮತ್ತೆ 5/6 ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೋಡಿ. 13 6 78, 15 5 ಸಿಂಪ್ಲಿಫೈ ಮಾಡಿ ನೋಡಿ 75. 15 5 75. ಸೊ ಯಾವ್ದು ಜಾಸ್ತಿ 78 ಜಾಸ್ತಿ. ಹಾಗಾಗಿ 13/15 ಜಾಸ್ತಿ, ಯಾಕಂದ್ರೆ ಅದು ಜಾಸ್ತಿ ಇದೆ. ಸೊ ಇದು ಅಲ್ಲ ಆನ್ಸರ್ ಈಗ ನನಗೆ. ಮತ್ತೆ ಅದೇ ರೀತಿ ಇದೆರಡನ್ನ ಸಿಂಪ್ಲಿಫೈ ಮಾಡಿ ಯಾವುದು 34/45 ಮತ್ತೆ 13/15 ಕ್ರಾಸ್ ಮಲ್ಟಿಪ್ಲೈ ಮಾಡಿ ಯಾವ್ದು ಜಾಸ್ತಿ ಬರುತ್ತೆ ಅಂತ ನೋಡಿ. ಐ ಥಿಂಕ್ ಯು ವಿಲ್ ಗೆಟ್
ಇದೇ ಜಾಸ್ತಿ ಬರುತ್ತೆ. 45 ಗುಣಿಸು 13 34 ಗುಣಿಸು 15ಕ್ಕಿಂತ ಜಾಸ್ತಿ ಬರುತ್ತೆ. ಹಾಗಾಗಿ ಇದೇ ಆನ್ಸರ್ ಆಗುತ್ತೆ. ಮಲ್ಟಿಪ್ಲೈ ಮಾಡಿ ನೋಡಿ. ಸೊ ನಿಮ್ಗೆ ಆರ್ ಆನ್ಸರ್ ಜಾಸ್ತಿ ಬರುತ್ತೆ. ಸೊ ಇದು ಈ ತರ ಮಾಡಬಹುದು ಒಂದು ಮೆಥಡ್, ಈ ತರ ಮಾಡಬಹುದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನಂತ ಹೇಳಿದ್ರೆ ಅದೇ ನೀವು ಪರ್ಸೆಂಟೇಜ್ ವೈಸ್ ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕು. ಈಗ ಫಾರ್ ಎಕ್ಸಾಂಪಲ್ 34/45 into 100 ಇತ್ತು. ಇದನ್ನ ಸಿಂಪ್ಲಿಫೈ ಮಾಡಿ ನೋಡಬೇಕು. ನಿಮ್ಗೆ 76% ಬರುತ್ತೆ. 76 ಪಾಯಿಂಟ್ ಸಮಥಿಂಗ್ ಬರುತ್ತೆ, 75 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಫೈನ್, ಅಪ್ರಾಕ್ಸಿಮೇಟ್ಲಿ ಬರ್ತಿದ್ದೇನೆ. ಇನ್ನೊಂದು ಏನಂದ್ರೆ 13/15 into 100 ಇದೆ. ಇದು ಯಾವುದು ಕ್ಯೂ, ಇದು ಆರ್. ಇದನ್ನ ಸಿಂಪ್ಲಿಫೈ ಮಾಡಿ ನೋಡಿ, ನಿಮ್ಗೆ ಇದು 87% ಬರುತ್ತೆ. ಇನ್ನೊಂದು ಯಾವುದು ವಿ ಎಷ್ಟು 5/6 into 100, ಇದು 83.33% ಬರುತ್ತೆ. ಇನ್ನೊಂದು ಯಾವುದು ಟಿ ಎಷ್ಟು 3/4 into 100, ಇದು 75%. ಈಗ ಇದರ ಜಾಸ್ತಿ ಯಾವುದು 87%. ಈ ರೀತಿನ ಕ್ಯಾಲ್ಕುಲೇಟ್ ಮಾಡಿ ನೋಡಬಹುದು. ಫೈನ್, ಇದು 2 ಕ್ವಶನ್ ಆಯ್ತು. ಹೇಗ್ ನೋಡಿದ್ರು ನಿಮ್ಗೆ ಆನ್ಸರ್ ಸೇಮ್ ಬರುತ್ತೆ. ಫೈನ್, ಇವಾಗ ನೆಕ್ಸ್ಟ್ ಕ್ವಶನ್. ವಿಡಿಯೋನ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ಫೈನ್. The number of candidates passed from institute S and P together. S and P together passed. PL is to 18%, SL is to 16%. So PL 18% of 5,700, SL is to 16% of 5,700. ಎರಡನ್ನ ಆಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದೆರಡು ನಂಬರ್ಸ್ ಸೇಮ್ ಇರೋದ್ರಿಂದ ಅದನ್ನ ಹೊರಗಿಡಬಹುದು. 5,700 18% plus 16% ಮಾಡಬಹುದು. 18% plus 16%, that will be 44%, if I am not wrong. 18 ಎರಡು ಆಡ್ ಆಯ್ತು 20 plus 14, yes, 44% of 5,700 ಬಂತು. ಎಕ್ಸೀಡ್ಸ್ ಅಂದ್ರೆ ಎಷ್ಟು ಜಾಸ್ತಿ ಇದೆ ಅಂತ ಅರ್ಥ. ಎಷ್ಟು ಜಾಸ್ತಿ, ಎಕ್ಸೀಡ್ ಅಂದ್ರೆ ಎಷ್ಟು ಜಾಸ್ತಿ ಅಂತ ಅರ್ಥ. ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎನ್ರೋಲ್ಡ್ ಫ್ರಮ್ ಟಿ ಅಂಡ್ ಆರ್. ಎನ್ರೋಲ್ಡ್ ಫ್ರಮ್ ಟಿ ಅಂಡ್ ಆರ್ ಕೇಳಿರೋದು. ಎನ್ರೋಲ್ಡ್ ಫ್ರಮ್ ಸೇಮ್ ಇನ್ಸ್ಟಿಟ್ಯೂಟ್ ಅಲ್ಲ, ಟಿ ಮತ್ತೆ ಆರ್. ಎನ್ರೋಲ್ಡ್ ಎಷ್ಟು ಟಿ ಅಲ್ಲಿ 8%, ಆರ್ ಎಷ್ಟು 10%. 8 ಮತ್ತೆ 10 18%. ಯಾವ್ದ್ರದ್ದು 8,550. 18% ಆಫ್ 8,550. ಸೊ ಇದು ಕ್ಯಾಲ್ಕುಲೇಟ್ ಮಾಡಿ. 44% ಆಫ್ 5,700 and 18% ಆಫ್ 8,550 ಕ್ಯಾಲ್ಕುಲೇಟ್ ಮಾಡಿ. ಅದೆರಡರ ನಡುವಿನ ವ್ಯತ್ಯಾಸ ನೋಡಿ, ನಿಮ್ಗೆ 399 ಬರಬೇಕು. ನಾನು ಈ ಕ್ಯಾಲ್ಕುಲೇಷನ್ ಮಾಡಲ್ಲ. ನಾನು ಆಲ್ರೆಡಿ ಹೇಳಿದಾಗ ಕೆಲವೊಂದು ಕ್ಯಾಲ್ಕುಲೇಷನ್ ಅನ್ನು ನಾನು ನಿಮ್ಗೆ ಮಾಡೋಕಂತ ಬಿಟ್ಟಿರ್ತೀನಿ. ಸೊ ಈ ಕ್ಯಾಲ್ಕುಲೇಷನ್ ನಿಮ್ಗೆ 18%, ಸಾರಿ ಇದು 34% ಅಲ್ವಾ? 18% ಆಫ್ plus 16%, sorry, my mistake. 18% plus 16% is 34%. This is 18% of 8,550. So ಕರೆಕ್ಷನ್ ಮಾಡ್ಕೊಳ್ಳಿ ನೀವೇನಾದ್ರು ಮಾಡ್ಕೊಂಡಿದ್ರೆ, ಅಥವಾ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಇಟ್ಸ್ ಫೈನ್. 34% ಆಫ್ 5,000 ಮಾಡಿ 399 ಬರಬೇಕು ನಿಮ್ಗೆ ಆನ್ಸರ್. 399. ಫೈನ್. ಫೋರ್ತ್ ಕ್ವಶನ್. ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವೇ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಈಸಿ ಕ್ವಶನ್ ಇದೆ, ಈಸಿ ಇದೆ. ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಕ್ಯಾಂಡಿಡೇಟ್ಸ್ ಪಾಸ್ಡ್ ಟು ದಿ ಕ್ಯಾಂಡಿಡೇಟ್ಸ್ ಎನ್ರೋಲ್ಡ್? ವಾಟ್ ಈಸ್ ದ ಪರ್ಸೆಂಟೇಜ್ ಅಂದ್ರೆ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಇಂಟು 100 ಬರುತ್ತೆ. ಪರ್ಸೆಂಟೇಜ್ ಆಫ್ ಕ್ಯಾಂಡಿಡೇಟ್ಸ್ ಪಾಸ್ಡ್ ಟು ಎನ್ರೋಲ್ಡ್. ಸೊ ಪಾಸ್ಡ್ ಮೇಲೆ ಎನ್ರೋಲ್ಡ್ ಕೆಳಗೆ. ಯಾವುದು? ಕ್ಯೂ ಮತ್ತೆ ಆರ್ ಟುಗೆದರ್. ಕ್ಯೂ ಮತ್ತೆ ಆರ್ ಪಾಸ್ ಎಷ್ಟು ನೋಡಿ. ಕ್ಯೂ ಮತ್ತೆ ಆರ್ ಪಾಸ್ ನಾನು ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಅಲ್ಲಿ ಹೇಳಿದ ಹಾಗೆ 17% ಆಫ್ 5,700 ಪ್ಲಸ್ 13% ಆಫ್ 5,700 ಎರಡನ್ನು ಜೊತೆಗೆ ಮಾಡಬಹುದು ಟುಗೆದರ್ ಅಂತ ಕೊಟ್ಟಿರೋದ್ರಿಂದ 17 plus 13 is 30. 30% ಆಫ್ 5,700 ಡಿವೈಡೆಡ್ ಬೈ ಕ್ಯೂ ಮತ್ತೆ ಆರ್ ಎನ್ರೋಲ್ಡ್ ಎಷ್ಟು 25% ಆಫ್ 8,550. ನೋಡಿ, ಇದು ನಾನು ಆಲ್ರೆಡಿ ಹೇಳಿದಾಗೆ 2/3. ಸೊ 30 into 2, 25 into 3 into 100.
ಸೊ 3 ones 3 10s ನೀವು ಮಾಡಬಹುದು. ನೀವು ಇದನ್ನು ಸಿಂಪ್ಲಿಫೈ ಮಾಡಿ ನೋಡಿ. 20 divided by 25 into 100 ನಿಮಗೆ 80% ಬರುತ್ತೆ ಆನ್ಸರ್. 80%. ಸೊ ಆಪ್ಷನ್ ಇಸ್ ಬಿ. ನೀವು ಸಾಲ್ವ್ ಮಾಡಿ ನೋಡಿ. ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ದಟ್ ಇಸ್ ದ ಲಾಸ್ಟ್ ಕ್ವೆಶ್ಚನ್ ಆಫ್ ದಿಸ್ ವಿಡಿಯೋ. ಪೈ ಚಾರ್ಟ್ ಅಲ್ಲಿ ಲಾಸ್ಟ್ ಕ್ವೆಶ್ಚನ್. ಸೊ ನೋಡಿ ಸಾಲ್ವ್ ಮಾಡಿ. What is the ratio? Ratio ಅಂದ್ರೆ ಅನುಪಾತ. What is the ratio of candidates passed to the candidates enrolled from institute P? Straight way pass divided by enrolled. ಅಷ್ಟೇ ಅನುಪಾತ. A passed ಯಾವ ಇನ್ಸ್ಟಿಟ್ಯೂಟ್ P ಎಷ್ಟು 18% of 5700 divided by enrolled ಎಷ್ಟು P 22% of 8550. ಆಲ್ರೆಡಿ ಹೇಳಿದಾಗಿದ್ದು 2/3 18 into 2 divided by 22 into 3 ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡೋಕೆ ನೋಡಿ. 2 1 2 11 3 1 3 6 ಭಾಗಿಸು 11. 6 ಮತ್ತೆ 11 ಇನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ 6:11 ಬರುತ್ತೆ. ಸೊ ಪೈ ಚಾರ್ಟ್ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡೇಟಾ ಇಂಟರ್ಪ್ರಿಟೇಷನ್ ಈಸ್ ಸಮಟೈಮ್ಸ್ ಡೇಟಾ ಇಂಟರ್ಪ್ರಿಟೇಷನ್ UPSC ಅಲ್ಲಿ ಕೇಳ್ತಾರೆ, ಸಮಟೈಮ್ಸ್ ಕೇಳಲ್ಲ. KPSC ಅಲ್ಲಿ ಯೂಶುವಲ್ ರೆಗ್ಯುಲರ್ ಆಗಿ ಡೇಟಾ ಇಂಟರ್ಪ್ರಿಟೇಷನ್ ಕೇಳ್ತಾರೆ. ಇಷ್ಟು ಬೇಸಿಕ್ಸ್ ನಾಲೆಜ್ ಇದೆ KPSC ಗೆ ಮೋರ್ ದೆನ್ ಇನಫ್. ಇದೇ ತರದ ಕ್ವಶನ್ಸ್ ಅನ್ನು KPSC ಅಲ್ಲಿ ಕೇಳ್ತಾರೆ. ಇನ್ನು UPSC ಅಲ್ಲಿ ಬಂದ್ರೆ ವೆರಿ ರೇರ್ ಡೇಟಾ ಇಂಟರ್ಪ್ರಿಟೇಷನ್ ಕೇಳೋದು. 18 ನಲ್ಲಿ ಕೇಳಿದ್ರು, 19 ಕೇಳಲಿಲ್ಲ. ಅದಕ್ಕಿಂತ ಮುಂಚೆ ಇನ್ನೊಂದು ಯಾವ್ದೋ ಒಂದು ವರ್ಷ ಸ್ವಲ್ಪ ಕ್ವಶನ್ಸ್ ಕೇಳಿದ್ರು ಅಷ್ಟೇ. ನಾನು ಆಲ್ರೆಡಿ ಹೇಳಿದಾಗೆ ಕೇಳಿಲ್ಲ ಅಂತ ಹೇಳಿ ನಾವು ಅದನ್ನ ಇಗ್ನೋರ್ ಮಾಡೋಕ್ಕಾಗಲ್ಲ. ಸೊ ಈ ಬೇಸಿಕ್ಸ್ ನಾಲೆಜ್ ನಿಮ್ಗೆ ಇರಬೇಕು. ಸೊ ಇಷ್ಟಿದ್ರೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಬೇಸಿಕ್ಸ್ ನಾಲೆಜ್ ಇಟ್ಕೊಂಡು ನೀವು ಬೇರೆ ಯಾವ್ದಾದ್ರು ಸ್ಟ್ಯಾಂಡರ್ಡ್ ಬೇರೆ ಟೆಸ್ಟ್ ಸೀರೀಸ್ ಅಥವಾ ಬೇರೆ ಯಾವ್ದಾದ್ರು ಬುಕ್ಸ್ ಆಪ್ಟಿಟ್ಯೂಡ್ ಬುಕ್ಸ್ ತಗೊಂಡು ಮಾರ್ಕೆಟ್ ಅಲ್ಲಿರೋ ಬುಕ್ಸ್ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ಇದರಲ್ಲಿ ನಿಮ್ಗೆ ಆಪ್ಟಿಟ್ಯೂಡ್ ಅಲ್ಲಿ ಒಂದ್ಸಲ ನಾಲೆಜ್ ಬಂದ ನಂತರ ನೀವು ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ತಾ ಅದೇ ಕ್ಯಾಲ್ಕುಲೇಷನ್ ಮಾಡೋ ಝೋನ್ ಅಲ್ಲಿ ಇದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಇನ್ನೂ ನಿಮ್ಗೆ ಆಲ್ಮೋಸ್ಟ್ 2.5 ತಿಂಗಳಿದೆ ಎಕ್ಸಾಮ್ಗೆ. ದಿನಕ್ಕೊಂದು ಅಟ್ಲೀಸ್ಟ್ 2 ಗಂಟೆ ಆದ್ರೂ CSAT ಗೆ ಡು ನಾಟ್ ಇಗ್ನೋರ್ CSAT. ದೇರ್ ಆರ್ ಮೆನಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಹೂ ಆರ್ ಫೇಲಿಂಗ್ ಇನ್ CSAT. ಇಂಜಿನಿಯರಿಂಗ್ ಇಂದ ಬಂದು CSAT ಅಲ್ಲಿ ಫೇಲ್ ಆಗೋರು ತುಂಬಾ ಜನ ಇದ್ದಾರೆ. ಸೊ ಅಟ್ ಎನಿ ಕಾಸ್ಟ್ ನೀವು CSAT ಅನ್ನು ಇಗ್ನೋರ್ ಮಾಡಕ್ ಸಾಧ್ಯನೇ ಇಲ್ಲ. ನೀವು GS ಅಲ್ಲಿ ಎಷ್ಟೇ ಸ್ಕೋರ್ ಮಾಡಿ, maybe you can score 150 plus in GS. If you cannot score 66.66 in CSAT, you won't be selected for the mains. So ಹಾಗಾಗಿ CSAT is very important. ಇವಾಗಿನ ವರ್ಷಗಳಲ್ಲಿ CSAT ಅನ್ನ ತುಂಬಾ ಟಫ್ ಕೇಳ್ತಾ ಇದ್ದಾರೆ. ಹಾಗಾಗಿ ಟಫ್ ಗಿಂತ ಟ್ವಿಸ್ಟ್ ಮಾಡಿ ಕೇಳ್ತಾ ಇದ್ದಾರೆ. ಅದನ್ನ ಇಗ್ನೋರ್ ಮಾಡೋಕ್ಕಾಗಲ್ಲ. ನೀವು ಎಕ್ಸಾಮ್ ಅನ್ನ ಲೈಟ್ ಆಗಿ ತಗೊಳಕ್ಕಾಗಲ್ಲ. ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಆ ಎಕ್ಸಾಮ್ಗೆ ಕೊಡೋ ಟೈಮ್ ಅನ್ನ ನೀವಾಗಿ ಕೊಟ್ರೆ ಆಟೋಮೆಟಿಕ್ ಆಗಿ ನೀವು ಕ್ವಶನ್ ಸಾಲ್ವ್ ಮಾಡೋ ಟ್ರಿಕ್ಸ್, ಕ್ವಶನ್ ಸಾಲ್ವ್ ಮಾಡೋ ಮೆಥಡ್ಸ್ ಎಲ್ಲ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಅದೇ ಹೆಲ್ಪ್ ಆಗುತ್ತೆ. Thank you for watching this video. I'll be dealing with remaining topics in the next video. Thank you.